ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ರಾಜಾಧಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ, ನಮಸ್ತೆ ಸ್ನೇಹಿತರೆ, ಹೇಗಿದ್ದೀರಾ? ಗುರುವಿನ ಆಶೀರ್ವಾದ, ಭಗವಂತನ ದಯೆ, ಕರುಣೆ, ಪ್ರೇಮದಲ್ಲಿ ನೀವು ಸಂರಕ್ಷಿಸಲ್ಪಡ್ತಾ ಇದ್ದೀರಾ. ಅದೇ ರೀತಿ ನಿಮ್ಮ ಉತ್ತಮವಾದ ಕರ್ಮಗಳು ನಿಮ್ಮನ್ನು ಈ ಸಮಯದಲ್ಲಿ ಸರಿಯಾದ ದಾರಿಯಲ್ಲಿ ಕೊಂಡೊಯ್ತಾ ಇದ್ದಾವೆ. ಹಾಗೆ ಗುರುವು ನಿಮ್ಮ ಜೀವನದಲ್ಲಿ ನಡೀತಾ ಇರುವ ಒಂದಿಷ್ಟು ಘಟನೆಗಳಿಗೆ ಯಾವ ರೀತಿ ಒಂದಿಷ್ಟು ಉತ್ತರವನ್ನು ಕೊಡ್ತಾ ಇದ್ದಾರೆ, ಹಾಗೆ ಸಹಾಯದ ದಾರಿಯನ್ನು ತೆರೆದುಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಮೊದಲನೇದಾಗಿ ಎಂದಿನಂತೆ ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ. ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ಎನರ್ಜಿಗೆ ಕನೆಕ್ಟ್ ಆಗ್ತಿರೋ, ಖಂಡಿತವಾಗಿಯೂ ಈ ಎನರ್ಜಿ ನಿಮ್ಮನ್ನು ಹೀಲ್ ಮಾಡುತ್ತೆ, ಗೈಡ್ ಮಾಡುತ್ತೆ. ಹಾಗೆ ಸರಿಯಾದ ನಿರ್ಧಾರಗಳನ್ನು ಸರಿಯಾದ ಸಮಯದಲ್ಲಿ ತೆಗೆದುಕೊಂಡು ನೀವು ಇನ್ನೂ ಅತ್ಯುತ್ತಮವಾದ ಒಳ್ಳೆಯ ಜೀವನವನ್ನು ನೆಮ್ಮದಿಯಾಗಿ ಸಾಗಿಸಲು ಖಂಡಿತ ಸಹಾಯ ಮಾಡುತ್ತೆ. ಹಾಗಾದರೆ ನೀವು ನಂಬಿದ ಗುರುವು, ನೀವು ನಂಬಿದ ದೈವಶಕ್ತಿ ನಿಮಗೆ ಯಾವ ರೀತಿಯ ಸೂಚನೆಗಳನ್ನು ನೀಡುತ್ತೆ ಅನ್ನೋದನ್ನು ನೋಡೋದಾದರೆ, ಇಲ್ಲಿ ಒಂದಿಷ್ಟು ಬಹಳ ವರ್ಷದ ಸಂಘರ್ಷಗಳಿಂದ ಹೊರಗೆ ಬರಲಿಕ್ಕೆ, ಹಾಗೆ ಒಂದಿಷ್ಟು ಇಚ್ಛೆಗಳನ್ನು ಪೂರ್ಣಗೊಳಿಸ್ಕೊಳ್ಳೋಕ್ಕೆ ನೀವು ಈ ಸಮಯದಲ್ಲಿ ಒಂದು ಸಂಕಲ್ಪವನ್ನು ನಿಮ್ಮೊಳಗೆ ಆತ್ಮವಿಶ್ವಾಸದಿಂದ ಕಂಡುಕೊಂಡಿದ್ದೀರಾ. ಅದರ ಆಧಾರದ ಮೇಲೆಯೇ ನೀವು ನಿಮ್ಮ ಜೀವನದಲ್ಲಿ ಒಂದಿಷ್ಟು ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀರಾ. ಅದು ಯಾವ ರೀತಿ ಅಂದರೆ, ಮೊದಲನೇದಾಗಿ ನೀವು ಯಾವ ವಿಚಾರದಲ್ಲಿ ಅಫರ್ಮೇಷನ್ ಮಾಡ್ತಾ ಇದ್ರೋ ಅದು ಕೈಗೂಡುತ್ತೆ. ಅಂದರೆ ನೀವು ಯಾವ ಶಕ್ತಿಯನ್ನು ಹೊರಗೆ ಕಳಿಸ್ತಾ ಇದ್ರೋ ಅದೇ ಶಕ್ತಿ ನಿಮ್ಮತ್ತ ಮರಳಿ ಬರ್ತಾಯಿದೆ. ಒಂದು ನಂಬಿಕೆ ಇಟ್ಟು, ಶ್ರದ್ಧೆ ಇಟ್ಟು, ನೀವು ನಂಬಿದ ಗುರುವಿನಲ್ಲಿ, ದೈವದಲ್ಲಿ ಶ್ರದ್ಧೆ ಇಟ್ಟು ಒಂದು ಪ್ರಾರ್ಥನೆಯನ್ನು ಮಾಡುವ ಮೂಲಕ ನಂಬಿಕೆಯ ಒಂದು ಶಕ್ತಿಯನ್ನು ಹೊರಗೆ ಕಳಿಸ್ತಾ ಇದ್ದೀರಾ. ಅಂದರೆ ಅದೇ ರೀತಿ ಒಂದು ವಿಶ್ವಾಸದ ಶಕ್ತಿಯಾಗಿ ಆ ಗುರುವಿನಿಂದ, ಆ ಭಗವಂತನ ದಯೆ, ಕರುಣೆ, ಪ್ರೇಮದಿಂದ, ಬ್ರಹ್ಮಾಂಡದ ಶಕ್ತಿಯ ಊರ್ಜೆಗಳಿಂದ ನಿಮ್ಮತ್ತ ಒಂದಿಷ್ಟು ಕೊರತೆ ನೀಗುವ, ಭಯ ಹೋಗಿಸುವ, ಒಂದಿಷ್ಟು ನಿರಾಶೆಯ ಬದಲಿಗೆ ನಂಬಿಕೆ, ಕೃತಜ್ಞತೆ ಮತ್ತು ಸಕಾರಾತ್ಮಕ ಮನೋಭಾವ ಬೆಳೆಸಿಕೊಳ್ಳುವ ಆತ್ಮವಿಶ್ವಾಸ ಬರ್ತಾ ಇದೆ. ಅದ್ರ ಜೊತೆಗೆ ನೀವು ಯಾವ ರೀತಿ ಒಂದಿಷ್ಟು ಕೆಲಸ ಕಾರ್ಯಗಳನ್ನು ನಿಮ್ಮನ್ನು ತೊಡಗಿಸ್ಕೊಂಡಿದ್ದೀರೋ ಅದೇ ರೀತಿ ಫಲವನ್ನು ನೀವು ಆದಷ್ಟು ಬೇಗನೆ ಪಡ್ಕೊಳ್ತೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಆದರೆ ಬಹಳ ದಿನಗಳಿಂದ ಕಾಯ್ತಾ ಇರುವ ಒಂದು ಕೆಲಸ ಸ್ವಲ್ಪ ಅಡೆತಡೆಯಿಂದ ನಿಂತಿದೆ ಅಂದರೆ ಅದು ನಿಮ್ಮ ಒಳಿತಿಗಾಗಿ ಅಂತ ಹೇಳಿ ಇಲ್ಲಿ ಬರ್ತಾ ಇದೆ. ಅಂದರೆ ಎಲ್ಲವೂ ನೀವು ಅಂದ್ಕೊಂಡ ಹಾಗೆ ನಿರಾಯಾಸವಾಗಿ ನಡೆಯೋದೇ ಭಗವಂತನ ಆಶೀರ್ವಾದ ಅಂತ ಅಲ್ಲ, ಅದನ್ನು ತಡೆದು ನಿಲ್ಲಿಸಿದ್ದಾರೆ ಅಂದರೆ ಅದಕ್ಕೊಂದು ಬಲವಾದ ಕಾರಣ ಇದೆ. ಹಾಗಾಗಿ ಅವರಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡಿಬಿಟ್ರೆ ನಿಮಗೆ ಅದರಿಂದ ಆಗುವ ಅನಾಹುತ, ಒಂದಿಷ್ಟು ನಷ್ಟ ತಪ್ಪುತ್ತೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಈ ಸಮಯ ಅದು ಸರಿ ಇಲ್ಲ, ಹಾಗಾಗಿ ಅಲ್ಲಿ ನಿಮ್ಮನ್ನು ತಡೆದು ನಿಲ್ಲಿಸಿದ್ದಾರೆ ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಉದ್ಯೋಗ, ವ್ಯವಹಾರ, ಮದುವೆ, ಹಣಕಾಸು ಈ ವಿಚಾರದಲ್ಲಿ ಹೊಸ ಅವಕಾಶಗಳು ನಿಮ್ಮ ಎದುರಿಗೆ ನಿಂತಿದ್ದಾವೆ. ಸ್ವಲ್ಪ ನಿಮಗೆ ನಿರಾಶೆ ಆಗಿರ್ಬೋದು, ಇಲ್ಲ ಆತಂಕ ಆಗಿರ್ಬೋದು, ಇಲ್ಲ ಆಗುತ್ತೋ ಇಲ್ಲೋ ಅನ್ನೋ ರೀತಿಯಲ್ಲಿ ಸಂದೇಹ ಆಗಿರುವುದು ಪದೇ ಪದೇ ನೆನಪು ಮಾಡ್ಕೊಳ್ತಾ ಇರೋದ್ರಿಂದ ಈ ವಿಚಾರಗಳಲ್ಲಿ ಸ್ವಲ್ಪ ಅಡೆತಡೆಯನ್ನು ಅನುಭವಿಸ್ತಾ ಇದ್ದರೆ ನಿಮ್ಮ ಎದುರಿಗಿರುವ ಒಂದಿಷ್ಟು ವಿಚಾರಗಳೇ ನಿಮಗೆ ಕಾಣಿಸ್ತಾ ಇಲ್ಲ ಸ್ಪಷ್ಟವಾಗಿ. ಹಾಗಾಗಿ ನೀವು ನಂಬಿಕೆ ಎನ್ನುವ ಸ್ಪಷ್ಟವಾದ ದಾರಿಯನ್ನು ಹಿಡಿಯೋದು ಉತ್ತಮ. ಅಪನಂಬಿಕೆ ಅನ್ನುವ ದಾರಿಯನ್ನು ನಿಮ್ಮ ಕೈಯಾರಿ ನೀವು ಅಳಿಸ್ಬಿಡಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ. ನಿಮ್ಮ ಆಲೋಚನೆಗಳು ನಿಮ್ಮ ನಿರ್ಧಾರಗಳನ್ನು ಪ್ರಭಾವಿಸ್ತವೆ. ಹಾಗಾಗಿ ನಿಮ್ಮ ಗುರಿಯತ್ತ ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ತಾ ಒಳ್ಳೆಯ ಮನೋಭಾವವನ್ನು ಉಳಿಸ್ಕೊಂಡ್ರೆ ಅವಕಾಶಗಳನ್ನು ಗುರುತಿಸುವ ಸಾಮರ್ಥ್ಯ ಹೆಚ್ಚಾಗ್ತದೆ ದಿನೇ ದಿನೇ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ನಿಮ್ಮ ಜೀವನಕ್ಕೆ ಬರುವ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಪಾಠ ಅಥವಾ ಆಶೀರ್ವಾದವನ್ನು ತಂದೇ ತರ್ತಾರೆ. ಯಾಕಂದರೆ ನಾನೇ ಅವರನ್ನು ಸ್ವತಃ ನಿಮ್ಮ ಬಳಿಗೆ ಕಳಿಸ್ತಾ ಇದ್ದೀನಿ. ಒಂದು ಪಾಠ ಕೊಡಿ, ಇಲ್ಲ ಅವರಿಗೆ ಸಹಾಯ ಮಾಡಿ. ಅಂದರೆ ಎರಡೂ ನಡಿಬೇಕು. ಪಾಠದಿಂದ ಕಲಿತ ಒಂದು ಬುದ್ಧಿ ಅದು ನಾನು ಕೊಡುವ ಆಶೀರ್ವಾದವನ್ನು ಶಾಶ್ವತವಾಗಿ ಉಳಿಸಿಕೊಳ್ಳುವ ಹಾಗೆ ಮಾಡುತ್ತೆ. ಹಾಗಾಗಿ ಎರಡೂ ಥರದ ಜನರು ನಿಮಗೆ ಎದುರಾಗ್ತಾ ಇದ್ದಾರೆ, ಅದು ನನ್ನ ಕೃಪೆಯಿಂದಲೇ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಆದ್ದರಿಂದ ಕೆಲವೊಂದಿಷ್ಟು ಹಳೆಯ ನೋವಾಗಿರ್ಬೋದು, ಬೇಸರ ಆಗಿರ್ಬೋದು, ಒಂದಿಷ್ಟು ಕೋಪ ಆಗಿರ್ಬೋದು, ಕೆಲವರ ಬಗ್ಗೆ ಒಂದಿಷ್ಟು ನಕಾರಾತ್ಮಕ ನೆನಪುಗಳಿರ್ಬೋದು, ನಿಧಾನವಾಗಿ ಅವುಗಳನ್ನು ಬಿಟ್ಬಿಡಿ. ಕನ್ನಡಿಯೊಳಗಿನ ಗಂಟಿನಂತೆ ಅವುಗಳನ್ನು ಆಗಾಗ ನೋಡೋದು ತಪ್ಪು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಮನಸ್ಸಿನಲ್ಲಿ ಜಾಗ ಖಾಲಿ ಆದಾಗಲೇ ಹೊಸ ಅವಕಾಶಗಳು ಮತ್ತು ಹೊಸ ಸಂಬಂಧಗಳಿಗೆ ದಾರಿ ತಾನಾಗಿ ತೆರೆದುಕೊಳ್ಳುತ್ತೆ. ಹಾಗಾಗಿ ಇಲ್ಲಿ ನೀವು ಹುಡುಕ್ತಾ ಇರುವ ಯಶಸ್ಸು ನಿಮ್ಮತ್ತ ಬರ್ತಾ ಇದೆ. ಆದರೆ ಅದರ ಜೊತೆಗೆ ನಿಮ್ಮ ಪ್ರಯತ್ನ ಮತ್ತು ಶಿಸ್ತು ಮತ್ತು ತಾಳ್ಮೆ ಅಗತ್ಯವಾಗಿ ಬೇಕು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಯಾಕಂದರೆ ನೀವು ಸ್ವಲ್ಪ ಶಿಸ್ತನ್ನು ಮರ್ತಿದ್ದೀರಾ. ಅಂದರೆ ಯಾವಾಗಲೂ ಮಾಡಿದೆ, ಯಾವಾಗಲೂ ಹೇಳಿದೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ಶಿಸ್ತಿನ ಬಗ್ಗೆ ಗಮನ ಹರಿಸೋದು ಕಡಿಮೆ ಆಗಿದೆ. ಅದು ನಿಮ್ಮ ಆರೋಗ್ಯದ ವಿಚಾರದಲ್ಲೂ ಆಗಿರ್ಬೋದು, ನಿಮ್ಮ ನಡೆ ನುಡಿಯ ವಿಚಾರದಲ್ಲೂ ಆಗಿರ್ಬೋದು, ನಿಮ್ಮ ಮನೆಯನ್ನು, ನಿಮ್ಮ ಮಕ್ಕಳ
ಮಕ್ಕಳನ್ನು ಸಂಭಾಳಿಸುವ ವಿಚಾರದಲ್ಲಾಗಿರ್ಬೋದು ಸ್ವಲ್ಪ ಅಶಿಸ್ತು ಬರ್ತಾ ಇದೆ. ಈ ಅಶಿಸ್ತು ಒಂದಿಷ್ಟು ಯಶಸ್ಸನ್ನು ನಿಮ್ಮ ಕಡೆಗೆ ಬರೋದರಲ್ಲಿ ಅಡೆತಡೆ ಉಂಟು ಮಾಡ್ತಾ ಇದೆ. ಹಾಗಾಗಿ ಅಶಿಸ್ತನ್ನು ಹೋಗಲಾಡಿಸಿ ಶಿಸ್ತನ್ನು ಅಳವಡಿಸ್ಕೊಳ್ಳಿ. ಅಂದರೆ ಶಿಸ್ತು ಅಂದರೆ ಲಕ್ಷ್ಮಿ, ಅಶಿಸ್ತು ಅಂದರೆ ಅವಳ ಅಕ್ಕ ಜ್ಯೇಷ್ಠಾದೇವಿ, ಅಂದರೆ ದರಿದ್ರ ದೇವತೆ ಅನ್ನೋ ರೀತಿಯಲ್ಲಿ ಬಾಬಾ ಇಲ್ಲಿ ಅದನ್ನು ಈ ರೀತಿಯಾಗಿ ವಿವರಣೆ ಕೊಡ್ತಾ ಇದ್ದಾರೆ. ಹಾಗಾಗಿ ನಿಮ್ಮ ಶಿಸ್ತೇ ನಿಮ್ಮ ಒಂದು ಯಶಸ್ಸಿಗೆ ಕಾರಣ. ಹಾಗಾಗಿ ನಿಮ್ಮ ಕನಸುಗಳನ್ನು ಕೇವಲ ಕಲ್ಪಿಸಿಕೊಳ್ಳೋದಷ್ಟೇ ಅಲ್ಲ, ಅವುಗಳಿಗಾಗಿ ಪ್ರತಿದಿನ ಒಂದು ಹೆಜ್ಜೆ ನೀವು ಮುಂದೆ ನಂಬಿಕೆಯಿಂದ ಇಡ್ತಾ ಹೋಗ್ತಾನೇ ಹೋಗಬೇಕು. ಒಂದೊಂದೇ ಹೆಜ್ಜೆ ನಿಮ್ಮನ್ನು ಆ ಕನಸುಗಳವರೆಗೆ ತಲುಪಿಸುತ್ತೆ. ಅಂದರೆ ಹನಿ ಹನಿಗೂಡಿದರೆ ಹಳ್ಳ ಅನ್ನೋ ಹಾಗೆ ನಿಮ್ಮ ಕನಸುಗಳತ್ತ ನಿಮ್ಮನ್ನು ಕೊಂಡೊಯ್ಯುವ ಸಿದ್ಧತೆ ನಡೀತಾ ಇದೆ. ಅಂದರೆ ನೀವೊಂದು ಅಯಸ್ಕಾಂತದಂತೆ, ಅಂದರೆ ಮ್ಯಾಗ್ನೆಟ್ನಂತೆ ಇರಬೇಕು. ಪ್ರೀತಿ, ಕೃತಜ್ಞತೆ, ಧೈರ್ಯ ಮತ್ತು ನಂಬಿಕೆಯ ಶಕ್ತಿಯನ್ನು ನಿಮ್ಮೊಳಗೆ ನೀವು ಬೆಳೆಸ್ಕೊಂಡಷ್ಟು ಆಗ ನಿಮ್ಮ ಜೀವನಕ್ಕೆ ಸೂಕ್ತವಾದ ಜನರು, ಸರಿಯಾದ ಅವಕಾಶಗಳು ಮತ್ತು ಹೊಸ ಆರಂಭಗಳು ಸಹಜವಾಗಿ ಆಕರ್ಷಿತವಾಗ್ತವಲ್ವ. ಇದನ್ನು ಗುರು ಹೇಳ್ತಿದ್ದಾರೆ. ಇಲ್ಲಿ ನಾನು ನಿಮ್ಮ ವಿರುದ್ಧ ಕೆಲಸ ಮಾಡ್ತಾ ಇಲ್ಲ, ನಿಮ್ಮ ಜೀವನದ ದಿಕ್ಕನ್ನು ನಿಮ್ಮ ಆಯ್ಕೆಗಳು ಮತ್ತು ನಿಮ್ಮ ಪ್ರಯತ್ನಗಳು ರೂಪಿಸ್ತಾ ಇದ್ದಾವೆ. ಮಕ್ಕಳೇ, ನಿಮ್ಮ ಮನಸ್ಸನ್ನು ನೀವೊಂದು ಆತ್ಮವಿಶ್ವಾಸದ ಬೆಳಕಿನಿಂದ ತುಂಬಿಸಿ ನಿಮ್ಮ ಗುರಿಯತ್ತ ನಿರಂತರವಾಗಿ ಸಾಕ್ತಾನೇ ಇರಿ. ಯಾರದ್ದೋ ಒಂದು ನಕಾರಾತ್ಮಕ ಭಾವನೆಗೆ ಸಿಲುಕಿ ದುರ್ಬಲರು ಅನ್ನುವ ಫೀಲ್ನ ಎನರ್ಜಿಗೆ ನೀವು ಕನೆಕ್ಟ್ ಆಗೋದು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ಹೇಳ್ತಿದ್ದಾರೆ. ಹಾಗಾಗಿ ಸರಿಯಾದ ಸಮಯದಲ್ಲಿ ನಿಮ್ಮ ಪರಿಶ್ರಮಕ್ಕೆ ತಕ್ಕ ಫಲ ನಾನೇ ಹೊತ್ತು ಬರ್ತಾ ಇದ್ದೀನಿ ನಿಮ್ಮ ಬಳಿ. ನಿಮ್ಮ ಜೀವನದಲ್ಲಿ ನಾನು ಖಂಡಿತ ನನ್ನ ಉಪಸ್ಥಿತಿಯೊಂದಿಗೆ ಸದಾ ನೆಲೆಸ್ತೀನಿ. ಯಾಕಂದರೆ ನೀವು ನನ್ನ ಪಾದಗಳಲ್ಲಿ ಶರಣಾಗಿದ್ದೀರಿ. ನಾನೆಂದಿಗೂ ನಿಮ್ಮನ್ನು ಬೀಳಲಿಕ್ಕೆ ಬಿಡೋದಿಲ್ಲ. ನಾನು ಪ್ರತಿ ಕ್ಷಣ ನಾನು ನಿಮ್ಮ ಜೊತೆನೇ ಇದ್ದೀನಿ. ನಾನಿದ್ದೀನಿ, ಸಾಯಿ ನನ್ನ ಜೊತೆಗಿದ್ದಾರೆ ಎನ್ನುವ ಪ್ರತಿ ಕ್ಷಣದ ನಂಬಿಕೆಯ ಅನುಸಾರವಾಗಿ ನಾನು ನಿನ್ನ ಜೀವನದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ದುನಿಯ ಮುಂದೆ ಕುಳಿತಿರೋದು ನಾನು ನಿಮಗೋಸ್ಕರನೇ. ದಿನನಿತ್ಯ ನಿಮ್ಮ ಪಾಪ ಪ್ರಾರಬ್ಧ ಕರ್ಮಗಳನ್ನು ಸುಡುತ್ತಾ ಇದ್ದೀನಿ. ನಿನ್ನ ತಪ್ಪುಗಳನ್ನು ಕ್ಷಮಿಸಿ ಮತ್ತೊಂದು ಮಗದೊಂದು ಅವಕಾಶವನ್ನು ಕೊಟ್ಟು ನಿನ್ನ ಸುಂದರ ಜೀವನವನ್ನು ರೂಪಿಸಲಿಕ್ಕೆ ನಾನು ಸಹಾಯ ಮಾಡ್ತಾ ಇದ್ದೀನಿ. ನಿನ್ನ ನಂಬಿಕೆ ಗೆಲ್ಲುತ್ತೆ, ನನ್ನ ವಿಶ್ವಾಸವೂ ಉಳಿಯುತ್ತೆ ಕಂದ. ಹಾಗಾಗಿ ನೀನು ಕೆಲವೊಂದು ದುರಭ್ಯಾಸಗಳನ್ನು ಬಿಡು, ಅಶಿಸ್ತನ್ನು ಬಿಡು. ಅಗೌರವದಿಂದ ಕೆಲವೊಂದು ವಿಚಾರಗಳನ್ನು ನೋಡ್ತಾ ಇದೆಯಾ, ಆ ವಿಚಾರಗಳನ್ನು ಗೌರವದಿಂದ ನೋಡಲು ಪ್ರಾರಂಭ ಮಾಡು. ಆಗ ಅದರಲ್ಲಿ ನೀನು ಅಗೌರವದಿಂದ ನೋಡಿದಾಗ ಅತೃಪ್ತಿ ಕಾಣ್ತಿತ್ತು. ಗೌರವದಿಂದ ನೋಡಲಿಕ್ಕೆ ಶುರು ಮಾಡಿದಾಗ ಅದರಲ್ಲಿ ನಿನಗೆ ತೃಪ್ತಿಯ ಮನೋಭಾವ ಸಿಗುವ ಹಾಗೆ ನಾನು ಮಾರ್ಪಡಿಸ್ತಾ ಇದ್ದೀನಿ. ಹಾಗಾಗಿ ಹಳೆಯೋದನ್ನು ಬಿಟ್ಬಿಡು. ಅಂದರೆ ಕೆಲವೊಂದು ವಿಚಾರಗಳನ್ನೇ ಆಗಿರ್ಬೋದು, ಇಲ್ಲ ನಿನ್ನನ್ನೇ ಆಗಿರ್ಬೋದು, ನೀನು ಕೆಲವೊಂದು ಸಾರಿ ತಾತ್ಸಾರದಿಂದ ನೋಡ್ತಾ ಇದೆಯಾ. ತಾತ್ಸಾರ ನಿನ್ನ ಮೇಲೆ ಬೇಡ. ಕೆಲವೊಂದು ಸಾರಿ ನೀನು ತೋರಿಸುವ ನಿನ್ನ ಮೇಲಿನ ತಾತ್ಸಾರದಿಂದಲೇ ನಿನ್ನ ಜೀವನದಲ್ಲಿ ನಿನ್ನ ಆತ್ಮದ ಉದ್ದೇಶ ಮರೆಯಾಗ್ತಾ ಇದೆ. ನಿನ್ನಿಂದ ಅಸಾಧ್ಯ ಅನ್ನೋದೇನೂ ಇಲ್ಲ, ಎಲ್ಲವೂ ಸಾಧ್ಯ. ನೀವು ಮುಂದೆ ಹೋಗಬೇಕು ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಈಗ ಸ್ವಲ್ಪ ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಜನರಿಂದ ನಿಮಗೆ ತುಂಬ ಸಮಸ್ಯೆ ಆಗ್ತಾ ಇದೆ. ಹಾಗಂತ ಆ ಸಮಸ್ಯೆ ಅಲ್ಲೇ ಸ್ಥಿರವಾಗಿರೋದಿಲ್ಲ. ಅಲ್ಲೊಂದು ಪಾಠ ಸಿಗುತ್ತೆ, ಒಂದು ಪರಿವರ್ತನೆಯೂ ಸಿಗುತ್ತೆ. ನೀವು ಮುಂದೆ ಹೋಗಲಿಕ್ಕೆ, ಇಲ್ಲ ಅಂದರೆ ಏನಾದರೂ ಸಾಧನೆ ಮಾಡಲಿಕ್ಕೆ, ಇಲ್ಲ ಅವರನ್ನು ಎದುರಿಸಿ ನಿಮ್ಮ ಆತ್ಮವಿಶ್ವಾಸವನ್ನು ಕಂಡುಕೊಂಡು ನಿಮ್ಮ ಯಾವುದೋ ಒಂದು ಪ್ರೊಫೆಷನಲ್ ಲೈಫಲ್ಲಿ ನೀವು ಮುಂದುವರಿಬೇಕು ಅಂತ ಇದ್ರಲ್ಲ, ಅದನ್ನು ಸ್ಥಗಿತಗೊಳಿಸಿದ್ರಲ್ಲ, ಅದರಲ್ಲಿ ಮುಂದೆ ಹೋಗಲಿಕ್ಕೆ ದಾರಿ ಸಿಗುತ್ತೆ. ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಸುತ್ತುವರೆದು ಏನೆಲ್ಲ ಆಗುತ್ತೋ ಅದು ಕೆಟ್ಟದು ಅನ್ನೋ ರೀತಿಯಲ್ಲಿ, ನನಗೆ ಯಾಕೆ ಹೀಗೆ ಅನ್ನೋ ರೀತಿಯಲ್ಲಿ ನೋಡೋದಕ್ಕಿಂತ ಅದು ಏನೋ ಒಂದು ಒಳ್ಳೆಯದಕ್ಕೋಸ್ಕರನೇ ಆ ತಿರುವು ಸಿಕ್ಕಿದೆ ಅನ್ನೋ ರೀತಿಯಲ್ಲಿ ನೋಡಿದಾಗ ಅಲ್ಲಿ ಬಾಬಾ ನಿಮ್ಮ ಸಹಾಯಕ್ಕೆ ನಿಂತಿದ್ದಾರೆ ಅನ್ನುವ ಒಂದು ದೃಶ್ಯ ನಿಮಗೆ ಕಾಣುತ್ತೆ. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗಿ ಆಸ್ಪತ್ರೆಗೆ ಓಡಾಡುವ ಸಾಧ್ಯತೆ ಹೆಚ್ಚಾಗಿದೆ. ಆದರೆ ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಪರವಾಗಿರಬೇಕು. ಅದು ಭಯದಿಂದ, ಆತಂಕದಿಂದ, ಒಂದು ಅನುಮಾನದಿಂದ ಕೂಡಿರಬಾರ್ದು. ನಾನು ನಿನ್ನ ಜೊತೆಗಿದ್ದೀನಿ, ನನ್ನ ಅಂಶ ನೀನು. ಹಾಗಾಗಿ ನಾನು ನಿನ್ನೊಳಗೆ ಇದ್ದೀನಿ. ನಿನ್ನಲ್ಲಿ ಆತ್ಮವಿಶ್ವಾಸ ಬಲಗೊಂಡಾಗ ನಾನು ಕಾರ್ಯಪ್ರವೃತ್ತನಾಗ್ತೀನಿ. ಹಾಗಾಗಿ ನನಗೆ ಸಹಾಯ ಮಾಡು, ನನಗೆ ಶಕ್ತಿ ನೀಡು. ಅಂದರೆ ನಿನ್ನ ಆತ್ಮವಿಶ್ವಾಸದ ಮೂಲಕ ನನಗೆ ಶಕ್ತಿ ಬರುತ್ತೆ. ಆಗ ನಿನ್ನ ಒಂದು ಹೆಜ್ಜೆ ಆತ್ಮವಿಶ್ವಾಸದ ಜೊತೆ ನನ್ನ 10 ಹೆಜ್ಜೆಗಳು ಜೊತೆಗೂಡ್ತವೆ. ನೀನು ಆರೋಗ್ಯವಂತನಾಗ್ತೀಯ. ನನ್ನ ಪುಣ್ಯದ ಫಲವನ್ನು ನಾನು ನಿನಗೆ ದಾರಿ ಎರಿತಾ ಇದ್ದೀನಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ರೆ, ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಇದು ನಿಮ್ಮದೇ ಆದ ನಿಸ್ವಾರ್ಥ ಕರ್ಮದ ಫಲದ ರೂಪದಲ್ಲಿ ಬಾಬಾ ನಿಮ್ಮ ಪ್ರಾರಬ್ಧ ಕರ್ಮದ ಪಾಪವನ್ನು ತಗೊಂಡು ನಿಮಗೆ ಒಂದು ಪುಣ್ಯದ ದಾರಿಯನ್ನು ಸುರಿತಾ ಇದ್ದಾರೆ. ಇದರ ಅನುಭವ ನಿಮಗೆ ಈಗ ಮುಂದಿನ ದಿನಗಳಲ್ಲಾಗುತ್ತೆ. ಈಗಾಗಲೇ ಸಾಕಷ್ಟು ಹಿಂದಿನ ದಿನಗಳಲ್ಲಿ ಅದರ ಅನುಭವವನ್ನು ನೀವು ಹೊಂದಿದ್ದೀರಾ. ಹಾಗಾಗಿ ತಾನೇ ಬಾಬಾರವರೇ ನನಗೆಲ್ಲ ತಂದೆ, ತಾಯಿ, ಬಂಧು ಬಳಗ ಎಲ್ಲವೂ ನನಗೆ ಅವರೇ. ಭೌತಿಕ ಸುಖದಲ್ಲಿ ಅಂದರೆ ಭೌತಿಕ ಜಗತ್ತಲ್ಲಿ ನನಗೆ ಯಾರು ಎಷ್ಟೇ ರೀತಿಯಲ್ಲಿ ಕನೆಕ್ಟ್ ಆದರೂ ನನ್ನ ಒಳ ಅಂತರಂಗದಲ್ಲಿ ನನ್ನ ಬಾಬಾನೇ ನನಗೆಲ್ಲ ಅನ್ನೋ ರೀತಿಯಲ್ಲಿ ನೀವು ಫೀಲ್ ಮಾಡ್ತಾ ಇದ್ದೀರಾ.
ನಿಮ್ಮ ಮೌಲ್ಯವನ್ನು ಜಗತ್ತಲ್ಲ, ನಿಮ್ಮ ಆತ್ಮ ನಿರ್ಧರಿಸ್ತಾ ಇದೆ. ಒಮ್ಮೆ ಮಹಾನ್ ಋಷಿ ಅಷ್ಟಾವಕ್ರರು ರಾಜ ಜನಕರ ಸಭೆಗೆ ಹೋಗ್ತಾರೆ. ಅವರ ದೇಹವು 8 ಕಡೆ ಬಾಗಿರುತ್ತೆ. ಸಭೆಯಲ್ಲಿದ್ದ ಹಲವರು ಅವರ ದೇಹವನ್ನು ನೋಡಿ ನಗಲು ಆರಂಭಿಸ್ತಾರೆ. ಆಗ ಅಷ್ಟಾವಕ್ರರು ಕೂಡ ನಗಲಿಕ್ಕೆ ಶುರು ಮಾಡ್ತಾರೆ. ರಾಜ ಜನಕ ಕೇಳ್ತಾರೆ, ಎಲ್ಲರೂ ನಿಮ್ಮನ್ನು ನೋಡಿ ನಗ್ತಾ ಇದ್ದಾರೆ, ನೀವ್ಯಾಕೆ ನಗ್ತಾ ಇದ್ದೀರಾ ಅಂಥೇಳಿ. ಆಗ ಅಷ್ಟಾವಕ್ರರು ಶಾಂತವಾಗಿ ಉತ್ತರಿಸ್ತಾರೆ, ನಾನು ಜ್ಞಾನಿಗಳ ಸಭೆಗೆ ಬಂದಿದ್ದೇನೆ ಎಂದುಕೊಂಡೆ, ಆದರೆ ಇಲ್ಲಿ ನನ್ನ ಜ್ಞಾನವನ್ನು ನೋಡುವವರಿಲ್ಲ, ನನ್ನ ದೇಹವನ್ನೇ ನೋಡುವವರು ಮಾತ್ರ ಇದ್ದಾರೆ. ಚರ್ಮವನ್ನು ನೋಡಿ ಮನುಷ್ಯನ ಮೌಲ್ಯವನ್ನು ಅಳೆಯುವರು ನಿಜವಾದ ಜ್ಞಾನಿಗಳಲ್ಲ ಅಂತ ಹೇಳ್ತಾರೆ. ಆ ಒಂದು ಮಾತು ಇಡೀ ಸಭೆಯನ್ನು ಮೌನಗೊಳಿಸುತ್ತೆ. ಈ ಕಥೆಯ ಸಂದೇಶ ಏನು ಗೊತ್ತಾ? ಇಂದು ಅನೇಕರು ತಮ್ಮ ರೂಪ, ಬಣ್ಣ, ಹಣ, ಉದ್ಯೋಗ ಅಥವಾ ಸೋಲುಗಳನ್ನು ನೋಡಿ ತಮ್ಮನ್ನೇ ಕಡಿಮೆ ಅಂತ ಹೇಳಿ ಅಂದ್ಕೊಳ್ತಾ ಇದ್ದೀರಾ. ಆದರೆ ನಿಮ್ಮ ಮೌಲ್ಯವನ್ನು ನಿಮ್ಮ ಹೊರಗಿನ ರೂಪ ನಿರ್ಧರಿಸೋದಿಲ್ಲ. ನಿಮ್ಮ ಧೈರ್ಯ, ನಿಮ್ಮ ಗುಣ, ನಿಮ್ಮ ಜ್ಞಾನ ಮತ್ತು ನಿಮ್ಮ ಪ್ರಯತ್ನವೇ ನಿಮ್ಮ ನಿಜವಾದ ಪರಿಚಯವನ್ನು ಮಾಡಿಸುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಜ್ಞಾನಿಗಳು ತಿಳಿಸ್ತಾ ಇದ್ದಾರೆ. ಅಂದರೆ ಬಾಬಾರವರು ಅವರ ಉಪದೇಶಗಳ ಮೂಲಕ ಸರಳವಾಗಿ ನಿಮಗೆ ಬೋಧನೆ ಕೊಟ್ಟಿದ್ದು ಇದೆ. ಅಷ್ಟಾವಕ್ರರು ಕೂಡ ಅವರ ದೇಹದಲ್ಲಿ ಅಂದರೆ 8 ದೇಹದ ಭಾಗಗಳು ವಕ್ರವಾಗಿರ್ತವೆ. ಆದರೂ ಕೂಡ ಅವರು ಸೋಲೊಪ್ಕೊಳ್ಳೋದಿಲ್ಲ. ನನಗೆ ಈ ರೀತಿ ಭಗವಂತ ನನ್ನ ದೇಹದಲ್ಲಿ 8 ವಕ್ರದ ಅಂಗಗಳನ್ನು ಕೊಟ್ಟಿದ್ದಾರೆ ಅಂದರೆ ನನಗೇನೋ ಒಂದು ವಿಶೇಷವಾದ ಶಕ್ತಿಯನ್ನು ಕೊಟ್ಟಿರ್ತಾರೆ, ಅದಕ್ಕೆ ಪ್ರತಿಯಾಗಿ ಅದನ್ನು ಗುರುತಿಸೋಣ ಅನ್ನೋ ರೀತಿಯಲ್ಲಿ ಅವರು ಒಬ್ಬ ಮಹಾನ್ ಜ್ಞಾನಿಯಾದರು. ಹಾಗೆ ದೇಹ ಇಲ್ಲಿ ವಿಚಾರಕ್ಕೆ ಬರೋದಿಲ್ಲ, ನಮ್ಮ ಬುದ್ಧಿ, ನಮ್ಮ ಕರ್ಮ ಅದೇ ವಿಚಾರಕ್ಕೆ ಬರುತ್ತೆ. ಇಂತಹ ಜ್ಞಾನಿಗಳು ನಮಗೆ ಸಾಕಷ್ಟು ಸಿಗ್ತಾ ಹೋಗ್ತಾರೆ, ನಾವು ನಮ್ಮನ್ನು ತಿದ್ಕೊಳ್ಳೋಕ್ಕೆ ಅರ್ಥಕೊಳ್ಳಲು. ಹಾಗಾಗಿ ಇಲ್ಲಿ ಸೋಲು ಒಪ್ಕೊಳ್ಳೋದು ದೊಡ್ಡದಲ್ಲ, ನಾವು ಆ ಸೋಲನ್ನು ಗೆದ್ದು ನಿಲ್ಲೋದೇ ದೊಡ್ಡದು ಅನ್ನೋ ರೀತಿಯಲ್ಲಿ ಅದನ್ನು ಮೆಟ್ಟಿಲಾಗಿಸ್ಕೊಂಡು ಎದುರು ಯಾರು ಹೇಳಿದಾರಲ್ವ ನಿಮಗೆ ನಿನ್ನಿಂದ ಆಗಲ್ಲ ಅಂಥೇಳಿ, ಅವ್ರ ಎದುರಿಗೆ ನನ್ನಿಂದ ಆಗತ್ತೆ ಅಂತೇಳಿ ತೋರಿಸಿ. ಸ್ವಲ್ಪ ಕಷ್ಟ ಆಗ್ಬೋದು, ಏರಿಳಿತ ಆಗ್ಬೋದು, ಆದರೆ ಸೋಲು ಒಪ್ಕೊಳ್ಬೇಡಿ. ನಿಮ್ಮ ಜೊತೆ ನೀವು ನಂಬಿದ ಗುರುವಿದ್ದಾರೆ, ಮಾರ್ಗದರ್ಶನ ಮಾಡಲಿಕ್ಕೆ, ರಕ್ಷಣೆ ಮಾಡಲಿಕ್ಕೆ, ಸಹಾಯ ಮಾಡಲಿಕ್ಕೆ. ಅವರೇ ಯಾವುದಾದ್ರೂ ರೂಪದಲ್ಲಿ ನಿಮಗೆ ಸಹಾಯ ಮಾಡಿದ್ದಾರೆ, ಈಗಲೂ ಕೂಡ ಮಾಡ್ತಾಯಿದ್ದಾರೆ, ಮುಂದೂ ಕೂಡ ಮಾಡ್ತಾರೆ. ನಂಬಿಕೆ ಇಡಿ. ಹಾಗಾಗಿ ಬಾಬಾ ಹೇಳ್ತಿದ್ರೆ, ನಿಮ್ಮ ಜೀವನದಲ್ಲಿ ಅದೆಷ್ಟೇ ಕೊರತೆಗಳಿದ್ದರೂ ನಿಮ್ಮ ಆತ್ಮವಿಶ್ವಾಸವನ್ನು ಎಂದಿಗೂ ಕಳ್ಕೊಳ್ಳೋದು ಬೇಡ. ನಿನ್ನ ದೇಹದ ಭಾಗ ಒಂದು ಊನ ಆಗಿದೆ ಅನ್ನೋ ರೀತಿಯಲ್ಲಿ ನೀನು ನಿನ್ನ ಶಕ್ತಿಯನ್ನು ಗುರುತಿಸೋದು ಬೇಡ. ನಿನ್ನ ಶಕ್ತಿ ಅದಕ್ಕಿಂತ ಹೆಚ್ಚಿನದ್ದಾಗಿದೆ. ನಿನ್ನ ಜೀವನ ಬದಲಾಗಲು ಈಗ ಆರಂಭವಾಗುತ್ತೆ. ಯಾಕಂದರೆ ನೀನು ಅದನ್ನು ಅರ್ಥ ಮಾಡ್ಕೊಂಡಿದೀಯ. ಅಂದರೆ ನಾನು ದುರ್ಬಲ ಅಲ್ಲ, ನನ್ನಿಂದನೂ ಸಾಧ್ಯ. ಅಂದರೆ ಒಬ್ಬ ಸಾಮಾನ್ಯ ಎಲ್ಲ ಸರಿಯಾಗಿರುವ ಮನುಷ್ಯನೂ ಕೂಡ ಮಾಡದೇ ಇರುವಂಥ ಒಂದು ಸಾಧನೆಯನ್ನು ನಾನು ಮಾಡಿದ್ದೀನಿ ಅಂದರೆ ಖಂಡಿತ ನಾನು ಯಾಕೆ ಅವ್ರ ಜೊತೆ ಹೋಲಿಸ್ಕೊಂಡು ನನ್ನಲ್ಲಿ ಆ ರೀತಿ ಊನ ಇದೆ, ಈ ರೀತಿ ಊನ ಇದೆ ಅಂತೇಳಿ ಹೇಳ್ಕೊಳ್ಬೇಕು. ಅವ್ರಿಗಿಂತ ನಾನು ಆರಾಮಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ ಅನ್ನೋ ರೀತಿಲಿ ನೀವೀಗ ಫೀಲ್ ಮಾಡ್ತಾ ಮುಂದೆ ಹೋಗ್ತಾ ಇದ್ದೀರಾ. ಈ ಶಕ್ತಿ ನಿಮ್ಮಲ್ಲಿ ಸಂಚಯಿಸಿದ್ದು ಆ ಗುರುವಿನ ಶರಣದಲ್ಲಿ ಬಂದ ಮೇಲೆ, ಅಂದರೆ ಅವರು ನಿಮ್ಮನ್ನು ಅವರ ಆಯ್ಕೆಯಾಗಿ ಮಾಡ್ಕೊಂಡ್ಮೇಲೆ. ಅಂದರೆ ಭಗವಂತ ನಿಮ್ಮನ್ನು ಇತರರ ಅಭಿಪ್ರಾಯಗಳಿಂದ ಅಲ್ಲ, ನಿಮ್ಮ ನಂಬಿಕೆಯಿಂದ ಬದುಕಿ ಅನ್ನೋ ರೀತಿಯಲ್ಲಿ ನಿಮ್ಮನ್ನು ಸೃಷ್ಟಿಸಿದ್ದಾರೆ. ಅದನ್ನು ಅರ್ಥ ಮಾಡಿಕೊಂಡ್ರೆ ಸಾಧನೆ ನಿಮ್ಮ ಪರವಾಗಿ ಮಾತನಾಡುತ್ತೆ ಅನ್ನೋ ರೀತಿಯಲ್ಲಿ ಗುರು ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಬಹಳಷ್ಟು ದುಃಖಗಳು ಇತರರನ್ನು ನೋಡಿ ಬದುಕಲು ಪ್ರಯತ್ನಿಸೋದ್ರಿಂದನೇ ಬಂದಿದೆ. ಸಮಾಜ ಏನು ಹೇಳುತ್ತೆ, ಜನರು ಏನು ಯೋಚಿಸ್ತಾರೆ ಎಂಬ ಭಯದಲ್ಲಿ ನಿಮ್ಮ ನಿಜವಾದ ವ್ಯಕ್ತಿತ್ವವನ್ನು ನೀವು ಮರೆತುಬಿಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇಲ್ಲಿ ಬಾಬಾರವರು ಆದರೂ ಅಷ್ಟೇ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಕೂಡ ಅರ್ಜುನನಿಗೆ ಇದೇ ಅರ್ಥದ ಸಂದೇಶವನ್ನು ನೀಡಿದರೆ, ನಿನ್ನ ಸ್ವಧರ್ಮವನ್ನು ಅನುಸರಿಸು, ಮತ್ತೊಬ್ಬರ ಜೀವನವನ್ನು ಅನುಸರಿಸುವುದಕ್ಕಿಂತ ನಿನ್ನ ಸತ್ಯದ ಮಾರ್ಗದಲ್ಲಿ ನಡೆಯುವುದು ಶ್ರೇಷ್ಠ ಅಂತ ಹೇಳಿ. ಹಾಗೆ ಭಯವನ್ನು ಎದುರಿಸಿ ಭಯದಿಂದ ಓಡಿದಷ್ಟು ಅದು ನಿಮ್ಮನ್ನು ಹಿಂಬಾಲಿಸುತ್ತೆ. ಭಯದ ಕಡೆಗೆ ಒಂದು ಹೆಜ್ಜೆ ಇಟ್ಟರೆ ಅದು ನಿಧಾನವಾಗಿ ಕರಗಲು ಆರಂಭಿಸುತ್ತೆ. ಅಂದರೆ ಈಗ ನೀವು ಯಾವ ಭಯದ ಮುಂದೆ ನಿಂತಿದ್ದೀರಾ, ಅವರು ನನಗೆ ಹೆದರಿಸ್ತಾ ಇದ್ದಾರೆ, ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ, ಅದರಿಂದ ಹೇಗೆ ಹೊರಗೆ ಬರೋದು ಅನ್ನೋ ರೀತಿಯಲ್ಲಿ ಆತಂಕದಲ್ಲಿದ್ದೀರಾ. ಇಲ್ಲಿ ಈ ಗುರುವಿನ ಸಂದೇಶ ನಿಮಗೆ ನೆನಪು ಮಾಡಿಸುತ್ತೆ, ನಾನು ಹೆದರಬಾರ್ದು, ಮುಂದುವರಿಬೇಕು. ಏನಾಗುತ್ತೋ ಅದನ್ನು ತಡೀಲಿಕ್ಕಾಗೋದಿಲ್ಲ, ಆದರೆ ಅದು ಏನಾಗುತ್ತೋ ನೋಡೇ ಬಿಡೋಣ. ನನಗೆ ಪದೇ ಪದೇ ಅವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ, ಹೆದರಿಸ್ತಾ ಇದ್ದಾರೆ, ಹಾಗಾಗಿ ನಾನು ಹೆದರಿ ಇಲ್ಲಿಂದ ಓಡಿದರೆ ನಾನು ಹೇಳಿ ಆಗಿಬಿಡ್ತೀನಿ, ಮಾಡದೇ ಇರೋ ತಪ್ಪನ್ನು ನಾನು ಒಪ್ಕೊಂಡ ಹಾಗಾಗ್ಬಿಡುತ್ತೆ, ಹಾಗಾಗಿ ನಾನು ಹೋಗೋದು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ಆತ್ಮವಿಶ್ವಾಸವನ್ನು ತುಂಬಿಸುವ ಕೆಲಸ ನೀವು ನಂಬಿದ ಗುರು ಮಾಡ್ತಾ ಇದ್ದಾರೆ. ಹಾಗಾಗಿ ಆ ಪರಿಸ್ಥಿತಿಯನ್ನು ಎದುರಿಸಿ ನೀವು ಕೆಲಸ ಮಾಡ್ತಾ ಇರೋ ಜಾಗದಲ್ಲಾಗಿರ್ಬೋದು, ಒಂದು
ಒಂದಿಷ್ಟು ನೀವು ಯಾವುದೋ ಒಂದು ವಿಚಾರದಲ್ಲಿ ಮುನ್ನಡಿಬೇಕು ಅಂತೇಳಿ ಅಂದ್ಕೊಂಡಿದ್ರೆ ಅಲ್ಲಿ ಅಡೆತಡೆ ತರ್ತಾ ಇದ್ದಾರೆ ಅಂದರೆ ಅಲ್ಲಿ ನೀವು ಉದ್ದೇಶ ಒಳ್ಳೆಯದಿದೆ ಅಂದಮೇಲೆ ನೀವು ಅದರ ಅವಶ್ಯಕತೆ ಇಲ್ಲ. ಅವರು ಅದನ್ನು ಗಂಭೀರತೆಗೆ ತೆಗೆದುಕೊಂಡು ಆ ಉದ್ದೇಶವನ್ನು ತಪ್ಪಾಗಿ ನೋಡ್ತಾ ಇದ್ದಾರೆ. ಅದನ್ನು ನೀವು ಅವರಿಗೆ ಅರ್ಥ ಮಾಡಿಸಿ ಆ ಪರಿಸ್ಥಿತಿಯನ್ನು ಎದುರಿಸಿ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ರೆ, ಬಂದದ್ದೆಲ್ಲ ಬರಲಿ ಗುರುವಿನ ದಯೆ ಇರಲಿ ಅನ್ನೋ ರೀತಿಲಿ ಅನ್ನುವ ಒಂದು ವಿಶ್ವಾಸವನ್ನು ಇಟ್ಕೊಂಡು ನಿಮ್ಮ ಆಫೀಸಲ್ಲಾಗಿರ್ಬೋದು, ಒಂದಿಷ್ಟು ವಿಚಾರದಲ್ಲಿ, ಅದು ಕೋರ್ಟು ಕಚೇರಿ ವಿಚಾರದಲ್ಲಾಗಿರ್ಬೋದು, ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರಲ್ಲ ಅವರ ವಿರುದ್ಧ ನಿಂತು ನೀವು ಆ ಪಾಠವನ್ನು ಅವರಿಗೆ ಕಲಿಸುವ ರೀತಿಯಲ್ಲಿ ನೀವು ಕೆಲವು ನಿರ್ಧಾರಗಳನ್ನು ತಗೊಂಡಾಗ ಆ ಪ್ಯಾಟ್ರನ್ಗಳು ಮುಗಿತವೆ. ಇಲ್ಲ ಅಂದರೆ ಮತ್ತೆ ಇಲ್ಲಿಂದ ಓಡ್ತೀರಾ, ಇವ್ರು ಹೆದರಿಸ್ತಾ ಇದ್ದಾರೆ ಅನ್ನೋ ರೀತಿಲಿ, ಮುಂದೆ ಹೋಗೋಣ ಬದುಕಿದ್ರೆ ಸಾಕು ಅನ್ನೋ ರೀತಿಲಿ ಬದುಕೋದು ನೋಡಬೇಡಿ, ಅದನ್ನು ಎದುರಿಸಿ ಆ ಕರ್ಮವನ್ನು ಕಳ್ಕೊಳ್ಳೋದು ನೋಡಿ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ದಾರೆ. ಹಾಗಾಗಿ ಅಲ್ಲಿ ಯಾವ ರೀತಿ ನಿಮಗೆ ತೊಂದರೆ, ಅಲ್ಲಿ ಯಾವ ರೀತಿ ಯಾವ ಜನರಿಂದ ನಿಮಗೆ ತೊಂದರೆ ಆಗ್ತಾ ಇದೆಯಲ್ಲ ಅದನ್ನು ವಿಮರ್ಶೆ ಮಾಡಿ. ಅಂದರೆ ನಿಮ್ದೇನೂ ತಪ್ಪಿಲ್ಲ ಅಂದರೆ ನೀವು ಹೆದರೋದು ಬೇಡ, ಅಲ್ಲಿಂದ ಓಡೋಗೋದು ಬೇಡ. ಎಷ್ಟು ಜನರ ಎದುರಿಗೆ ನಿಮ್ಗೆ ಅವರು ಅವಮಾನ ಮಾಡಿದಾರಲ್ಲ ಅಷ್ಟೇ ಜನರ ಎದುರಿಗೆ ನಿಂತು ಅವರಿಗೆ ಮರುಪ್ರಶ್ನೆ ಹಾಕಿ, ನನ್ನದೇನಿದೆ ತಪ್ಪಿಲ್ಲಿ ತೋರಿಸ್ಕೊಡಿ ಅನ್ನೋ ರೀತಿಲಿ ಖಂಡಿತ ಆಗ ಒಂದು ಕ್ಷಣದ ನಿಮ್ಮ ದೃಢ ನಿರ್ಧಾರ ಅವರನ್ನು ಕಂಗೆಡಿಸುತ್ತೆ, ಯೋಚನೆ ಮಾಡುವ ಹಾಗೆ ಮಾಡುತ್ತೆ ಅನ್ನೋ ರೀತಿಲಿ ನಾನು ಏನು ಹೇಳಬೇಕು ಅನ್ನೋ ರೀತಿಲಿ ಅವರು ತಡವರಿಸ್ತಾರೆ. ಅದಕ್ಕೆ ಪ್ರತಿರೋಧವಾಗಿ ಅವರೊಂದಿಷ್ಟು ಏರಿಳಿತ ಕೊಡ್ಬೋದು, ಒಂದಿಷ್ಟು ಜೋರಾಗಿ ಕೂಗ್ಬೋದು. ಆದರೆ ನೀವು ಹೇಳಿ, ಸಮಾಧಾನವಾಗಿ ಮಾತಾಡಿ, ಯಾಕಿಷ್ಟು ಕೂಗ್ತಾ ಇದ್ದೀರಾ, ನಿಮ್ಮ ತಪ್ಪನ್ನು ಮರೆಮಾಚಕ್ಕೆ ಇಷ್ಟು ಕೂಗ್ತಾ ಇದ್ದೀರಾ ಅನ್ನೋ ರೀತಿಲಿ ಮತ್ತೊಮ್ಮೆ ಉತ್ತರ ಕೊಡಿ. ಆಗ ಖಂಡಿತ ಅಲ್ಲಿರೋರಿಗೆ ಅನಿಸುತ್ತೆ ನಿಮ್ಮದೇನು ತಪ್ಪಿಲ್ಲ, ಹಾಗಾಗಿ ನೀವು ಎದುರಿಸ್ತಾ ಇದ್ದೀರಾ. ನೀವು ಹೆದರೋದಕ್ಕೂ ಎದುರಿಸೋದಕ್ಕೂ ಬಹಳ ಅಜಗಜಾಂತರ ವ್ಯತ್ಯಾಸ ಇದೆ. ಹೆದರಿ ಹೋಗೋದು ಬೇಡ, ಎದುರಿಸಿಯೇ ಅಲ್ಲಿಂದ ಹೊರಗೆ ಹೋಗಿ. ನಿಮ್ಮ ನಂಬಿಕೆಗೆ ಅನುಸಾರವಾಗಿ ಬಾಬಾರವರಲ್ಲಿ ನೀವೊಂದಿಷ್ಟು ಯಾವ ಒಂದು ವಿಚಾರವನ್ನು ಭಾರದ ರೂಪದಲ್ಲಿ ಸಮರ್ಪಣೆ ಮಾಡಿದರೋ ಆ ನೋವನ್ನು ಭರಿಸಿದ್ದಾರೆ, ನಿಮಗೆ ಆರೋಗ್ಯವನ್ನು ಕೊಟ್ಟಿದ್ದಾರೆ, ಹಾಗೆ ನಡೆದಾಡಲು ಶಕ್ತಿ ಕೊಟ್ಟಿದ್ದಾರೆ, ಮತ್ತೊಮ್ಮೆ ಕಳೆದುಕೊಂಡ ಅವಕಾಶದಲ್ಲಿ ಮುಂದೆ ಹೋಗಲಿಕ್ಕೆ ದಾರಿ ತೆರೆದುಕೊಟ್ಟಿದ್ದಾರಲ್ವ. ಅಂಥ ಕರುಣಾಮಯ್ಯ ಸಾಯಿಯ ದಯೆಯಲ್ಲಿ ನೀವಿದ್ದೀರಾ, ಹೆದರೋ ಅವಶ್ಯಕತೆ ಇಲ್ಲ ಅನ್ನೋ ರೀತಿಯಲ್ಲೂ ಕೂಡ ಬರ್ತಾ ಇದೆ. ಇಂದು ಯಾವ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀರಲ್ಲ, ನಿಮ್ಮ ಕುಟುಂಬದವರೇ ಒಂದಿಷ್ಟು ಸಮಸ್ಯೆಗಳನ್ನು ಕೊಡ್ತಾ ಇದ್ದಾರೆ ಅಂತೇಳಿ ನಿಮಗೆ ಅನಿಸ್ತಾ ಇದ್ದರೂ ಕೂಡ ಅದು ಸಮಸ್ಯೆ ಅಲ್ಲ, ಅದರಿಂದ ನಾನು ಹೊರಗೆ ಬಂದೇ ಬರ್ತೀನಿ, ಅದು ಸ್ಥಿರ ಅಲ್ಲ, ಇದು ನನ್ನ ಏನೋ ಒಂದು ಬದಲಾವಣೆಗೆ ಕಾರಣ ಆಗಿದೆ, ನಾನೇನೋ ಇಲ್ಲಿ ಕಲಿಬೇಕು, ಹಾಗೆ ನಾನು ಯಾರಿಗೋ ಇಲ್ಲಿ ಸಮಯ ಕೊಡಬೇಕು, ಅದರ ಅನುಭವವನ್ನು ನನಗಿಲ್ಲಿ ಮಾಡಿಸ್ತಾ ಇದೆ. ಖಂಡಿತ ಈಗ ನನ್ನ ಒಂದು ಕರ್ತವ್ಯವನ್ನು, ಜವಾಬ್ದಾರಿಯನ್ನು ನಿರ್ವಹಿಸುವ ಸಮಯ ಬಂದಿದೆ ಅನ್ನೋ ರೀತಿಯಲ್ಲಿ ಆ ಒಂದು ಕಷ್ಟವನ್ನು, ಅವರ ಅವಮಾನವನ್ನು, ಅವರೊಂದಿಷ್ಟು ಮಾತನಾಡ್ಕೊಳ್ತಾ ಇರ್ತಾರಲ್ಲ ಆ ವಿಚಾರವನ್ನು ತಗೊಂಡು ನೀವು ಮುಂದೆ ಹೋಗಿ. ಪ್ರತಿಯೊಂದು ಸಂಕಷ್ಟದ ನಂತರ ಹೊಸ ಅವಕಾಶ ಖಂಡಿತ ಬಂದೇ ಬರುತ್ತೆ. ಹಾಗೆ ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಒಂದಿಷ್ಟು ಅಂತರ ಬಂದಿದೆ, ಅದರಿಂದ ನೀವು ತುಂಬ ಒತ್ತಡದಲ್ಲಿದ್ದೀರಾ. ಅಂದರೆ ಅದನ್ನು ಯಾರ ಹತ್ರನೂ ಹೇಳ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ, ಹಾಗಂತ ಅದನ್ನು ಸಹಿಸ್ಕೊಳ್ಳೋಕ್ಕೂ ಆಗ್ತಾಯಿಲ್ಲ. ನಿಮಗಲ್ಲಿ ಭಾವನಾತ್ಮಕವಾಗಿ ಸ್ಪಂದಿಸುವ ಪ್ರೀತಿ ಬೇಕು, ಆದರೆ ನಿಮ್ಮ ಒಂದು ಲೈಫ್ ಪಾರ್ಟ್ನರ್ ನಿಮಗೆ ಆ ರೀತಿ ಸ್ಪಂದಿಸ್ತಾ ಇಲ್ಲ. ಇದರಿಂದ ನೀವು ತುಂಬ ದುಃಖದಲ್ಲಿದ್ದೀರಾ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಇದನ್ನು ಹೇಳ್ಕೊಳ್ಳೋದು ಒಳಿತಾ ಇಲ್ಲ ಹೇಳ್ಕೊಳ್ಳೋದೇ ಇರೋದು ಒಳಿತಾ ಅನ್ನೋದಕ್ಕಿಂತ ಹೆಚ್ಚಾಗಿ ಅದರಿಂದ ಏನಾದರೂ ಮುಂದೆ ಸಮಸ್ಯೆ ಆಗ್ಬೋದಾ, ಇಲ್ಲ ನನ್ನ ಒಂದು ವ್ಯಕ್ತಿತ್ವವನ್ನು ಯಾರಾದರೂ ಅಳೆದು ತೂಗ್ಬೋದಾ, ಇಂಥವಳು ಅಂಥವಳು ಅನ್ನೋ ರೀತಿಲಿ ನೀವು ಯೋಚಿಸ್ತಾ ಇದ್ದೀರಾ. ಆದರೆ ಈ ಸಮಸ್ಯೆಯಿಂದ ನೀವು ಹೊರಗೆ ಬರಬೇಕು ಅಂದರೆ ಅದನ್ನು ನೀವು ತಾಯಿಯಂತೆ ಅಂತ ಯಾರನ್ನಾದರೂ ಅಂದ್ಕೊಂಡ್ರೆ, ಅದು ಅತ್ತೆ ಆಗಿರ್ಬೋದು ಇಲ್ಲ ಅಮ್ಮ ಆಗಿರ್ಬೋದು, ಅಮ್ಮನ ಹತ್ರ ಹೇಳ್ಕೊಳ್ಳೋದು ಬೇಡ ಅನ್ನೋ ರೀತಿಲಿ ಬರ್ತದೆ. ನೀವು ಅದಕ್ಕೆ ಪರಿಹಾರ ಯಾರು ಕೊಡ್ತಾರೆ ಅನ್ನೋ ನಂಬಿಕೆ ಇದೆಯೋ ಅವ್ರ ಹತ್ರ ಆ ಒಂದು ವಿಚಾರವನ್ನು ಚರ್ಚೆ ಮಾಡಿ. ಇಲ್ಲ ಅಂದರೆ ಪ್ರಶ್ನೆಯಾಗಿ ಉಳಿದ್ಬಿಡುತ್ತೆ. ಮೇಲ್ನೋಟಕ್ಕೆ ಅಂದರೆ ಹೊರಗಡೆ ಭೌತಿಕ ಜಗತ್ತಿಗೆ ನೀವು ತಪ್ಪಿತಸ್ಥೆ ಅನ್ನೋ ರೀತಿಲಿ ಕಾಣಿಸ್ತಾ ಇರ್ತೀರ. ಆದರೆ ಇಲ್ಲಿ ನನಗೆ ಎನರ್ಜಿ ಕನೆಕ್ಟ್ ಆಗುವ ಮೂಲಕ ಅವರು ಸರಿಯಾಗ್ತಾರೆ. ಅವರಲ್ಲಿ ಏನೋ ಒಂದು ಭಯ ಇರ್ಬೋದು, ಇಲ್ಲ ಆತಂಕ ಇರ್ಬೋದು, ಇಲ್ಲ ಯಾವುದೋ ಒಂದು ಹಿಂದಿನ ಕಹಿ ಘಟನೆ ನೆನಪು ಅವರಿಗೆ ನಿಮ್ಮ ಹತ್ರ ಬರಲಿಕ್ಕೆ ಬಿಡದೇ ಇರ್ಬೋದು. ಆದರೆ ಅವರು ಸ್ವಲ್ಪ ಸಮಯ ತಗೊಳ್ತಾರೆ ನಿಮ್ಮ ಜೊತೆ ಒಂದು ಪ್ರೀತಿ ಭಾವನಾತ್ಮಕವಾಗಿ ಸ್ಪಂದಿಸಲಿಕ್ಕೆ. ಆದರೆ ಅಲ್ಲಿವರೆಗೂ ನೀವು ಸಂಭಾಳಿಸೋದಾದರೆ ಇನ್ನೊಂದು ಸ್ವಲ್ಪ ದಿನ, ಇನ್ನೊಂದು 8 ಮಂತ್ ಕಾಯಿರಿ ಅನ್ನೋ ರೀತಿಯಲ್ಲಿ ಬರ್ತದೆ. ಇಲ್ಲ ಅಂದರೆ ನನ್ನಿಂದ ಸಹಿಸೋಕ್ಕಾಗೋದೇ ಇಲ್ಲ ಅನ್ನೋದಾದರೆ ನೀವು ಯಾರ ಹತ್ರನಾದರೂ ಒಬ್ಬರ ಹತ್ರ ಮಾತ್ರ ಆ ವಿಚಾರವನ್ನು, ತಾಯಿಯಂತೆ ನನ್ನ ಮಾತಿಗೆ ಅವರು ಸ್ಪಂದಿಸ್ತಾರೆ, ಎಲ್ಲ ರೀತಿಯಲ್ಲಿ ಅವರು ಅರ್ಥ ಮಾಡ್ಕೊಳ್ತಾರೆ, ಆ ರೀತಿ ಆ ಒಂದು ಶಕ್ತಿ ಅವರಿಗಿದೆ ಅಂತೇಳಿ ನಿಮ್ಗೆ ಅನಿಸಿದರೆ ಅವ್ರ ಹತ್ರ ಆ ವಿಚಾರವನ್ನು ಶೇರ್ ಮಾಡ್ಕೊಳ್ಬೋದು.
ಆದರೆ ನೀವೇನೋ ಒಂದು ಮನಸ್ಸಲ್ಲಿ ಯೋಚನೆ ಮಾಡಿದಿರ, ಆದರೆ ಅದು ಆಗಲ್ಲ ಅನ್ನೋ ರೀತಿಲಿ ಕಾಣಿಸ್ತಾಯಿದೆ. ಅಂದರೆ ಅವ್ರ ಬಗ್ಗೆ ನಿಮಗೆ ಏನಾದರೂ ಭಿನ್ನಾಭಿಪ್ರಾಯಗಳಿದ್ದು ಒಂದಿಷ್ಟು ಕಂಪ್ಲೇಂಟ್ಸ್ಗಳಿದ್ದರೆ ಅದನ್ನು ಬಿಟ್ಬಿಡಿ. ಅದನ್ನು ಒಂದು ಬದಲಾವಣೆಯ ಎನರ್ಜಿಯೊಂದಿಗೆ ಅವರು ನಿಮಗೆ ಸ್ಪಂದಿಸ್ತಾ ಇದ್ದಾರೆ, ಭಾವನಾತ್ಮಕವಾಗಿ ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಮಯ ತಗೊಳ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಸ್ವಲ್ಪ ದಿನ ಒಂದು ಬ್ಯಾಡ್ ಫೀಲನ್ನು ತೆಗೆದು ಗುಡ್ ಫೀಲನ್ನು ಹಾಕುವ ಪ್ರಯತ್ನ ಮಾಡಿ. ಅಂದರೆ ನಿಮ್ಮಿಂದ ಎಷ್ಟಾಗುತ್ತೋ ಅಷ್ಟು ಪ್ರಾಮಾಣಿಕ ಪ್ರಯತ್ನ ಇರಲಿ. ಈಗ ನೀವು ಸಾಕಷ್ಟು ಪ್ರಯತ್ನವನ್ನು ಮಾಡಿದ್ದೀರಾ ಆ ಸಂಬಂಧವನ್ನು ಸಂಭಾಳಿಸೋಕ್ಕೆ, ಉಳಿಸ್ಕೊಳ್ಳೋಕ್ಕೆ, ಹಾಗೆ ಭಾವನಾತ್ಮಕವಾಗಿ ಅವರು ನಿಮಗೆ ಪ್ರತಿಸ್ಪಂದಿಸಬೇಕು. ಅದಕ್ಕೋಸ್ಕರ ನೀವು ಕಾಯ್ತಾ ಇದ್ದೀರಾ. ತಪ್ಪು ನಿಮ್ಮ ಕಡೆಯಿಂದ ಆಗ್ತಾಯಿದೆ, ಇಲ್ಲ ಅವ್ರ ಕಡೆಯಿಂದ ಆಗ್ತಾಯಿದೆ ಅಂತ ಬರ್ತಾಯಿಲ್ಲ, ಅಲ್ಲಿ ಪರಿಸ್ಥಿತಿ ಆಗಿದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತದೆ. ಹಾಗಾಗಿ ಅವರು ಹೊರಗಡೆ ನಿಮ್ಮ ಜೊತೆ ಆ ರೀತಿ ವ್ಯವಹರಿಸೋದಿಲ್ಲ, ಆದರೆ ನೀವು ಇಬ್ಬರೇ ಇದ್ದಾಗ ಆ ರೀತಿ ಅವರಿಗೆ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ನಿಮ್ಮಿಬ್ಬರ ಮಧ್ಯೆ ಹೆಚ್ಚಾಗಿ ಕಾಣಿಸ್ತಾ ಇದೆ. ಈ ಸಂಬಂಧ ಸರಿಯಾಗೋದೇ ಇಲ್ಲ ಅಂತ ಹೇಳಕ್ಕೆ ಬರೋದಿಲ್ಲ, ಆದರೆ ಸಮಯ ತಗೊಳುತ್ತೆ, ಆದರೆ ಸರಿಯಾಗತ್ತೆ. ನೀವು ನಂಬಿಕೆ ಇಟ್ಟು ಗುರುವಿನಲ್ಲಿ ಪ್ರಾರ್ಥನೆ ಮಾಡಿ, ಹಾಗೆ ಯಾರಾದರೂ ಒಬ್ಬರ ಹತ್ರ ಆ ವಿಚಾರವನ್ನು ಶೇರ್ ಮಾಡಿ, ಅದರಲ್ಲಿ ಒಂದು ಪರಿವರ್ತನೆ ಕಾಣ್ಬೋದು. ಹಾಗೆ ಕೆಲವರ ಪ್ರಸ್ತುತ ಎನರ್ಜಿಯ ಪ್ರಕಾರ ಕೆಲವೊಂದು ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೆ ನೀವು ತುಂಬ ಇಷ್ಟಪಡ್ತೀರಾ, ಹಾಗೆ ಕೆಲವೊಂದು ವಿಚಾರಗಳನ್ನು ಮುಚ್ಚಿಡ್ಲಿಕ್ಕೂ ನೀವು ತುಂಬ ಇಷ್ಟಪಡ್ತೀರಾ. ಓವರ್ ಸ್ಮಾರ್ಟ್ ಅನ್ನೋ ರೀತಿಲಿ ನೀವಿದ್ದೀರಾ ಅನ್ನೋ ರೀತಿಲಿ ಕಾಣಿಸ್ತಿದೆ ಕೆಲವರ ಎನರ್ಜಿಗೆ. ಈಗಿನ ಜಗತ್ತಿಗೆ ಹೀಗೆ ಇರಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ. ಅದು ತಪ್ಪಂತ ಅಲ್ಲ, ಅದರ ಉದ್ದೇಶ ಒಳಿತಿನಿಂದ ಕೂಡಿದರೆ ಖಂಡಿತ ಆ ಒಂದು ಎನರ್ಜಿ ನಿಮಗೆ ಸಹಾಯ ಮಾಡುತ್ತೆ. ಕೆಲವರ ಎನರ್ಜಿಯ ಪ್ರಕಾರ ಕೆಲವರು ನಿಮ್ಮ ಒಂದು ವೈಯಕ್ತಿಕ ವಿಚಾರದಲ್ಲಿ ಕನೆಕ್ಟ್ ಆಗಿದ್ದಾರೆ, ಗಂಡ ಹೆಂಡತಿ, ಇಲ್ಲ ಯಾವುದೋ ಒಂದು ಪ್ರೀತಿ ಸಂಬಂಧ, ಇಲ್ಲ ಸ್ನೇಹಿತರು ಇರ್ಬೋದು. ಅವರು ನಿಮ್ಮ ಎದುರಿಗೆ ಮಾತನಾಡ್ತಾ ಇರೋದೇ ಒಂದು ವಿಚಾರ, ಆದರೆ ಅವರು ನಿಮ್ಮಿಂದ ಏನೋ ಮುಚ್ಚಿಡ್ತಾ ಇದ್ದಾರೆ ಅನ್ನೋ ರೀತಿಲಿ ಕಾಣಿಸ್ತಾ ಇದೆ. ಅದು ನಿಮಗೂ ಕೂಡ ಫೀಲ್ ಆಗಿರ್ಬೋದು, ಯಾಕೆ ಮುಚ್ಚಿಡ್ತಾ ಇದ್ದಾರೆ ಅನ್ನೋ ರೀತಿಲಿ ನಿಮಗೆ ಪ್ರಶ್ನೆ ಬಂದಿದೆ ಅನುಮಾನದ ರೀತಿಲಿ, ಆದರೆ ಅದನ್ನು ಹೊರಗೆ ಆಗ್ತಾ ಇಲ್ಲ. ಸ್ವಲ್ಪ ದಿನ ಸಮಯ ಕೊಡೋಣ ಅಂತೇಳಿ ಕಾಯ್ತಿದ್ರೆ ಖಂಡಿತ ಇದು ನೀವು ತೆಗೆದುಕೊಂಡಿರುವ ನಿರ್ಧಾರ ಸರಿ ಇದೆ, ಸ್ವಲ್ಪ ಸಮಯ ಕೊಡಬೇಕು ಅನ್ನೋ ರೀತಿಲಿ. ಹಾಗೆ ಅದು ನಿಮ್ಮ ಮಕ್ಕಳ ಪರವಾಗಿ, ನಿಮ್ಮ ಮಕ್ಕಳ ಜೀವನದಲ್ಲಿ ಒಂದಿಷ್ಟು ಅಹಿತಕರ ಘಟನೆಗಳು ನಡೀತಾ ಇರೋದು ನಿಮ್ಮ ಗಮನಕ್ಕೆ ಬಂದಿದೆ. ಅದು ಒಳ್ಳೆ ರೀತಿಯಲ್ಲಿ ಪರಿವರ್ತನೆ ಆಗಲಿ ಅಂತೇಳಿ ನೀವು ದಿನನಿತ್ಯ ಆ ಗುರುವಿನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಿದ್ದೀರ. ಎಂದೂ ನಡೆಯದ ಒಂದಿಷ್ಟು ಘಟನೆಗಳು ನಿಮ್ಮ ಮಕ್ಕಳ ಜೀವನದಲ್ಲಿ ನಡೆದಾಗ ತಂದೆ ತಾಯಿಯ ಆತಂಕ ಆಗೋದು ಸಹಜ. ಅದೇ ಆತಂಕದಲ್ಲಿ ನೀವಿದ್ದೀರಾ, ಆದರೆ ಗುರುವಿನ ಶರಣದಲ್ಲೂ ಕೂಡ ನೀವಿದ್ದೀರಲ್ವ, ಹಾಗಾಗಿ ಅಲ್ಲಿ ಬ್ಯಾಲೆನ್ಸ್ ಆಗೇ ಆಗುತ್ತೆ. ಕೆಲವೊಂದು ಸಾರಿ ಏರಿಳಿತಗಳು ಆಗೇ ಆಗುತ್ತೆ. ಹೀಗೆ ಸಮಾನವಾಗಿ ಜೀವನ ನಡ್ಕೊಂಡು ಹೋಗುತ್ತೆ ಅನ್ನೋದು ಸುಳ್ಳು. ಕೆಲವೊಂದಿಷ್ಟು ಅಂದರೆ ನಿಮ್ಮ ಅಭಿಪ್ರಾಯ ಅವರ ಅಭಿಪ್ರಾಯ ಬೇರೆ ಬೇರೆಯೇ, ಎನರ್ಜಿಗಳು ಬೇರೆ ಬೇರೆ, ಕರ್ಮದ ರೂಪಗಳು ಬೇರೆ ಬೇರೆ ಆಗಿರುತ್ತೆ ಅಂದಮೇಲೆ ಅಲ್ಲಿ ಇನ್ನೊಂದು ಎನರ್ಜಿ ಅದಕ್ಕೆ ಕನೆಕ್ಟ್ ಆದಾಗ ನಿಮ್ಮಲ್ಲಿ ಒಂದಿಷ್ಟು ಭಿನ್ನಾಭಿಪ್ರಾಯಗಳು ಬರೋದು ಸಹಜ. ಅವುಗಳನ್ನು ಸಂಭಾಳಿಸಿ ಬುದ್ಧಿವಂತಿಕೆಯಿಂದ ಅವುಗಳನ್ನು ನಿಮ್ಮ ಹಿಡಿತಕ್ಕೆ ತಗೊಂಡೋಕ್ಕೆ ನೀವು ಪ್ರಯತ್ನ ಪಡಬೇಕು. ಅಂದರೆ ಅತಿಯಾಗಿ ಅಟ್ಯಾಚ್ಮೆಂಟ್ ಆಗೋದು ಇಲ್ಲ, ಅವರಿಗೆ ಮನವರಿಕೆ ಆಗೋ ರೀತಿಲಿ, ನನ್ನ ಹಿಡಿತದಲ್ಲಿ ನೀವು ಇರಬೇಕು ಅನ್ನೋ ರೀತಿಲಿ ಬಂಧಿಸಲ್ಪಡುವ ರೀತಿಯಲ್ಲಿ ನೀವು ಅದನ್ನು ತಗೊಳ್ಬಾರ್ದು. ಅವರಿಗೆ ಗೊತ್ತಾಗಬಾರ್ದು, ನೀವು ನಿಧಾನವಾಗಿ ಅವರಿಗೆ ಎಳಿತಾ ಇರೋದು ಗೊತ್ತಾಗಬಾರ್ದು. ಅವರು ಆದರೆ ನಿಮ್ಮ ಹತ್ರ ಬರ್ತಾ ಇರಬೇಕು, ಆ ರೀತಿ ಆಗಿರಬೇಕೆ ಹೊರತು ಒಂದೇ ಸರಿ ದಿಢೀರನೇ ಎಳೆದು ಬಿಟ್ಟರೆ ಅವ್ರು ಬಂದು ನಿಮ್ಮ ಕಾಲ ಹತ್ರ ಬೀಳೋ ಹಾಗೆ ಇರಬಾರ್ದು. ಅದು ಬಲವಂತದಿಂದ ಎಳ್ಕೊಂಡು ಬೀಳಿಸ್ಕೊಂಡಂಗೆ ಆದ ಸಂಬಂಧ ಭಾಳ ಹೊತ್ತು ನಿಲ್ಲೋದಿಲ್ಲ. ಯಾರೇ ಆಗಲಿ ಆ ಸಂಬಂಧದಲ್ಲಿ ನಿಲ್ಲೋದಿಲ್ಲ. ಅದು ಪ್ರೀತಿ ವಿಶ್ವಾಸದಿಂದ ಎಳೆದಿದ್ದಲ್ಲ. ಅಂದರೆ ಸಂಭಾಳಿಸ್ತಾ ಅವ್ರು ನನಗೆ ಬೇಕು ಅನ್ನೋ ರೀತಿಲಿ, ಅವ್ರಿಗೆ ಒಳ್ಳೇದಾಗಬೇಕು, ನಮಗೂ ಒಳ್ಳೇದಾಗಬೇಕು ಅನ್ನೋ ರೀತಿಲಿ ನಿಧಾನವಾಗಿ ದಿನನಿತ್ಯ ಒಂದೊಂದೇ ಹೆಜ್ಜೆ ನೀವು ಆ ದಾರವನ್ನು ಎಳೆದು ಅವರ ಹತ್ರ ಕರ್ಕೊಂಡಿದ್ದೀರಾ ಅಂದರೆ ಅದು ಸ್ಥಿರವಾಗಿ ನಿಲ್ಲುತ್ತೆ. ಹಾಗಾಗಿ ಸ್ವಲ್ಪ ಸಮಯಕ್ಕೆ ಸಮಯ ಕೊಟ್ಟು ಪರಿಸ್ಥಿತಿಯನ್ನು ಸಂಭಾಳಿಸಬೇಕು ಅನ್ನೋ ರೀತಿಲಿ ಕೆಲವರ ಎನರ್ಜಿಗೆ ಕನೆಕ್ಟ್ ಆಗ್ತಿದೆ. ಹಾಗೆ ಒಂದಿಷ್ಟು ನ್ಯಾಚುರಲ್ ಆಗಿ ಒಂದಿಷ್ಟು ವಿಚಾರಗಳು ನಿಮ್ಮ ಜೀವನದಲ್ಲಿ ನಡಿಬೇಕು ಅಂತೇಳಿ ಹವಣಿಸ್ತಾ ಇದ್ದಾರೆ. ಅಂದರೆ ಅದು ತಾತ್ಕಾಲಿಕವಾಗೂ ಆಗಿರಬಾರ್ದು, ಹಾಗೆ ಅದು ಒಂದು ಮಿಷನ್ನಿಂದ ಕೂಡ ಆಗಿರಬಾರ್ದು ಅನ್ನೋ ರೀತಿಲಿ ಅದು ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಬಿಟ್ಟಿರುತ್ತೆ. ಅದು ನೈಸರ್ಗಿಕವಾಗಿ ಆ ವಿಚಾರ ನಿಮ್ಮ ಜೀವನದಲ್ಲಿ ನಡೆಯುತ್ತೆ. ಅಂದರೆ ಪ್ರಕೃತಿ ನಿಮ್ಮ ಆ ಒಂದು ಸಂಪರ್ಕಕ್ಕೆ ಬಂದು ನಿಮಗೆ ಸಂಪರ್ಕ ಮಾಡುತ್ತೆ, ಅಂದರೆ ನಿಮ್ಮ ಒಂದು ಮ್ಯಾನಿಫೆಸ್ಟನ್ನು ಈಡೇರಿಸುತ್ತೆ. ಯಾಕಂದರೆ ಪ್ರಕೃತಿಯ ಎನರ್ಜಿಗೂ ಕೂಡ ನೀವು ಇತ್ತೀಚಿನ ದಿನಗಳಲ್ಲಿ ಕನೆಕ್ಟ್ ಆಗಿದ್ದೀರಾ. ಹಾಗಾಗಿ ಅಂದರೆ ಗುರುವು ಇಲ್ಲಿ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆಗಿ ಒಂದಿಷ್ಟು ಉದಾಹರಣೆಗಳನ್ನು ಕೊಡುವ ಮೂಲಕ ನಿಮ್ಮ ವ್ಯಕ್ತಿತ್ವವನ್ನು ರೂಪಿಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಆ ವ್ಯಕ್ತಿತ್ವವನ್ನು ರೂಪಿಸಿದ ತಕ್ಷಣ ನೀವು ಒಂದು ಸುಂದರವಾದ ಭವಿಷ್ಯವನ್ನು ರೂಪಿಸ್ಕೊಳ್ಳೋಕ್ಕೆ ಯೋಗ್ಯರಾಗ್ತೀರಾ, ಅರ್ಹರಾಗ್ತೀರಾ. ಹಾಗಾಗಿ ಇಲ್ಲಿ ಭಗವದ್ಗೀತೆಯಾಗಿರ್ಬೋದು, ಒಂದಿಷ್ಟು ಅಷ್ಟವಕ್ರರ ವಿಚಾರಗಳಾಗಿರ್ಬೋದು ಉದಾಹರಣೆಯಾಗಿ ನಿಮಗೆ ಸಿಗ್ತಾ ಇದೆ. ಅಂದರೆ ಉದಾಹರಣೆ ಕೊಟ್ಟು ಅವರು ನಿಮಗೆ ಮನವರಿಕೆ ಮಾಡಿಸ್ತಾ ಇದ್ದಾರೆ. ಹಾಗೆ ಇಲ್ಲಿ ಕೆಲವರ ಪ್ರಸ್ತುತ ಎನರ್ಜಿಯ ಪ್ರಕಾರ ಯಾವಾಗಲೂ ಎದ್ದೆ, ಯಾವಾಗಲೂ ಊಟ ಮಾಡಿದೆ ಅನ್ನೋ ರೀತಿಲಿ ನೀವೊಂದಿಷ್ಟು ಅಶಿಸ್ತನ್ನು
ಮಾಡ್ಕೊಂಡಿದ್ರೆ ಇದರಿಂದ ಆರೋಗ್ಯದಲ್ಲಿ ಏರಿಳಿತ ಕಾಣ್ತಾ ಇದೆ. ಹಾಗಾಗಿ ಸ್ವಲ್ಪ ಶಿಸ್ತಿರಲಿ. ಆ ಶಿಸ್ತು ನಿಮ್ಮ ಪ್ರಾರ್ಥನೆಯಾಗಲಿ, ಹಾಗೆ ಆ ಶಿಸ್ತು ನಿಮ್ಮ ಊಟ ಆಗಿರಲಿ, ಆ ಶಿಸ್ತು ಯಾರ ಜೊತೆ ಮಾತನಾಡೋದಾಗಿರ್ಬೋದು, ಆ ಶಿಸ್ತು ನಿಮ್ಮ ನಡವಳಿಕೆ ಆಗಿರ್ಬೋದು, ಆ ಶಿಸ್ತು ನೀವಿರುವ ರೀತಿ ಆಗಿರ್ಬೋದು, ಒಟ್ಟಾರೆಯಾಗಿ ನೀವು ಕೆಲಸ ಮಾಡುವ ರೀತಿ ಆಗಿರ್ಬೋದು, ಓಡಾಡುವ ಜಾಗ ಆಗಿರ್ಬೋದು, ಈ ರೀತಿಯಾಗಿ ಒಂದು ಶಿಸ್ತು ನಿಮ್ಮ ಜೀವನದಲ್ಲಿ ಇದ್ದರೆ ಖಂಡಿತ ಆ ಶಿಸ್ತಲ್ಲಿ ನೀವು ಭಗವಂತನಲ್ಲಿ ಕಾಣ್ಬೋದು ಅನ್ನೋ ರೀತಿ. ಅಂದರೆ ಆ ಶಿಸ್ತಲ್ಲಿ ನೀವು ಭಗವಂತನನ್ನು ಕಾಣ್ಬೋದು. ಆ ಭಗವಂತ ನಿಮ್ಮ ಶಿಸ್ತಲ್ಲೂ ಕೂಡ ಇರ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಅಂದರೆ ಯಾವಾಗಲೂ ಎದ್ದೆ, ಯಾವಾಗಲೂ ಎದ್ದೆ, ಯಾವಾಗಲೂ ಕಸ ಗುಡಿಸ್ದೆ, ಯಾವಾಗಲೂ ಓಡಾಡಿದೆ ಅನ್ನೋ ರೀತಿಲಿ ಆಗಬಾರ್ದು. ಅಂದರೆ ಆ ಶಿಸ್ತಿದ್ದರೆ ನಾವು ಏನನ್ನೂ ಕೂಡ ಮ್ಯಾನಿಫೆಸ್ಟ್ ಮಾಡ್ಕೊಳ್ಳೋಕ್ಕೆ ಅಸಾಧ್ಯ. ನೀವು ಶಿಸ್ತಲ್ಲಿದ್ದರೆ ಎಲ್ಲವೂ ತಾನಾಗಿಯೇ ಒಂದು ವ್ಯವಸ್ಥಿತವಾಗಿ ಮ್ಯಾನಿಫೆಸ್ಟ್ ಆಗುತ್ತೆ. ನಿಮ್ಮ ಒಂದಿಷ್ಟು ವಿಚಾರಗಳು ಅನ್ನೋ ರೀತಿಯಲ್ಲಿ ಬರ್ತದೆ. ಹಾಗೆ ಒಂದಿಷ್ಟು ಕೆಲಸ ಇತ್ತು, ಆದರೆ ಭಗವಂತನ ದಯೆಯಿಂದಲೇ, ನೀವು ನಂಬಿದ ಗುರುವಿನ ದಯೆಯಿಂದಲೇ ನಿಮಗೆ ಆ ಕೆಲಸ ಸಿಕ್ಕಿತ್ತು. ಆ ಕೆಲಸ ಕೈ ತಪ್ಪಿ ಹೋಗ್ತಾ ಇದೆ, ಇಲ್ಲ ಹೋಗ್ಬೋದು ಅನ್ನೋ ಅನುಮಾನ ಬೇಡ. ಭಗವಂತ ನಿಮಗೆ ಕೊಟ್ಟಿದ್ದಾರೆ ಅಲ್ಲ, ನಿಮ್ಮ ನಂಬಿಕೆ ಏನಿದೆಯಲ್ಲ, ಗುರು ನನಗೆ ಆ ಕೆಲಸ ಕೊಟ್ಟಿದ್ದಾರೆ ಅಂದಮೇಲೆ ಖಂಡಿತ ಆ ಕೆಲಸ ಹೋಗ್ತಾ ಇದೆಯಾ, ಇಲ್ಲ ಮತ್ತೊಂದು ಅದಕ್ಕೆ ವಿಶೇಷವಾದ ಆಲ್ಟರ್ನೇಟ್ ಅವರೇ ಮಾಡಿಕೊಡ್ತಾರಾ, ಅದ್ರ ಮೇಲೆ ನಂಬಿಕೆ ಇಡಬೇಕು ಅಷ್ಟೇ. ನೀವೇ ಕೊಟ್ಟಿದ್ದು ನೀವೇ ಏನಾದರೂ ಮಾಡಿ ಅನ್ನೋ ರೀತಿಲಿ ನೀವು ಅದರ ಬಗ್ಗೆ ಅವರಿಗೆ ಸಂಪೂರ್ಣವಾಗಿ ಸರೆಂಡರ್ ಆದರೆ ಅಲ್ಲಿ ಒಂದು ಚಮತ್ಕಾರ ನಡೆಯುತ್ತೆ. ಆತಂಕ ಬೇಡ, ಅವರಲ್ಲಿ ಒಂದು ಸಮರ್ಪಣೆ ಇರಲಿ. ನಿಮ್ಮ ಮನಸ್ಸಲ್ಲಿ ಒಂದು ಸೇವೆ ಮಾಡಬೇಕು ಅನ್ನೋದು ಆಸೆ ಇದೆ. ಅದು ಗುರುವಿಗಾಗಿರ್ಬೋದು, ಅಂದರೆ ಶಿರಡಿಗೆ ಹೋಗಾಗಿರ್ಬೋದು, ಇಲ್ಲ ಅವ್ರ ಹೆಸರಲ್ಲಿ ಏನೋ ಒಂದಿಷ್ಟು ದಾನ ಧರ್ಮ ಸೇವೆ, ಇಲ್ಲ ಯಾರದ್ದೋ ಒಂದು ಸೇವೆ ಮಾಡಬೇಕು ಅನ್ನೋದು ಬಹಳ ದಿನಗಳ ವರ್ಷಗಳ ಬಯಕೆನೇ ಆಗಿರ್ಬೋದು. ಅದು ಕಾರ್ಯರೂಪಕ್ಕೆ ತರುವ ರೀತಿಯಲ್ಲಿ ಗುರು ಒಂದು ಯೋಜನೆಯನ್ನು ಮಾಡ್ತಿದ್ರೆ ನಿಮ್ಮ ಮನಸ್ಸಿಗೆ ಆದಷ್ಟು ಬೇಗ ಆ ವಿಚಾರಗಳು ಮೂಡ್ತವೆ. ಅದರ ಆಧಾರದ ಮೇಲೆ ನಿಮ್ಮ ಸೇವೆಯನ್ನು ಅವರು ಸ್ವೀಕರಿಸ್ತಾರೆ. ಹಾಗೆ 5 ದಿನದ ಒಳಗೆ ಬಾಬಾ ಯಾವುದಾದ್ರೂ ರೂಪದಲ್ಲಿ ನಿಮ್ಮ ಮನೆಗೆ, ನಿಮ್ಮ ಜೀವನಕ್ಕೆ, ನೀವಿರುವ ಜಾಗಕ್ಕೆ ಬಂದೇ ಬರ್ತಾರೆ. ಅದು ಹೇಗೆ ಬರ್ತಾರೋ ಗೊತ್ತಿಲ್ಲ, ಒಟ್ಟಾರಿಗೆ ಆ ಸಂದೇಶ ಕನೆಕ್ಟ್ ಆಗಿದೆ ಅಂದರೆ ಅವರು ಬರ್ತಾರೆ. ಅದು ನಿಮ್ಮ ತುರ್ತು ಸ್ಥಿತಿಯಾಗಿರ್ಬೋದು, ಇಲ್ಲ ನೀವು ತುಂಬ ಕುಸಿದು ಹೋದಂಥ ಸ್ಥಿತಿಯಾಗಿರ್ಬೋದು, ಇಲ್ಲ ನೀವು ವಿಶ್ವಾಸ ಕಳ್ಕೊಂಡಂಥ ಸ್ಥಿತಿಯಾಗಿರ್ಬೋದು, ಇಲ್ಲ ನೀವು ಸೆಲೆಬ್ರೇಟ್ ಮಾಡ್ತಾ ಇದ್ದೀರಿ ಯಾವುದೋ ಒಂದು ವಿಚಾರವನ್ನು, ಖುಷಿಯನ್ನು, ಆ ಸ್ಥಿತಿಯೂ ಆಗಿರ್ಬೋದು. ಒಟ್ಟಾರೆಯಾಗಿ ಅವರು ಬರ್ತಾ ಇದ್ದಾರೆ 5 ದಿನದ ಒಳಗೆ. ಆ 5 ದಿನದ ಒಳಗೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಪರಿವರ್ತನೆಗಳನ್ನು, ಮಿರಾಕಲ್ಸ್ಗಳನ್ನು ನೋಡುವ ಸಾಧ್ಯತೆ ಹೆಚ್ಚಾಗಿ ಕಾಣಿಸ್ತದೆ. ಅಂದರೆ ಅಷ್ಟೇ ಒಂದು ಒಳ್ಳೆಯ ವಿಚಾರಗಳು ನೀವು ಇಟ್ಕೊಳ್ಬೇಕು. ಯಾಕಂದರೆ ಅದೇ ವಿಚಾರಗಳಿಗೆ ಅವರು ಒಂದು ಆಕರ್ಷಣೆಯಾಗಿ ಬರೋದು. ಅಂದರೆ ಮ್ಯಾಗ್ನೆಟ್ ಯಾವ ರೀತಿ ಇರಬೇಕು ಹೇಳಿ, ನಿಮ್ಮಲ್ಲಿ ಮ್ಯಾಗ್ನೆಟ್ ಶಕ್ತಿ ಇದೆ ಅಂದರೆ ನೀವು ಒಂದು ಮ್ಯಾಗ್ನೆಟ್ ಆಗಿದ್ದೀರಾ ಅಂದರೆ ನೀವು ಸದಾ ನಿಮ್ಮ ಮನಸ್ಸಲ್ಲಿ ಒಳ್ಳೆಯದನ್ನು ಯೋಚಿಸಬೇಕು. ಆಗ ಅದೇ ರೂಪದಲ್ಲಿ ಅವರು ನಿಮ್ಮ ಒಂದು ಜೀವನಕ್ಕೆ ಬರ್ತಾರೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಿದೆ. ಒಟ್ಟಾರೆಯಾಗಿ ನೀವು ಸಾಕಷ್ಟು ಗುರುವಿನಲ್ಲಿ ನಂಬಿಕೆ ಇಟ್ಟಿದ್ದೀರ. ಹಾಗೆ ನೀವು ಕಂಡ ದೇವರಲ್ಲೂ ಕೂಡ ಕೈ ಮುಗಿದು ಪ್ರಾರ್ಥಿಸ್ತಾ ಇದ್ದೀರಾ. ಅದು ತಪ್ಪಂತ ಗುರುವು ಹೇಳ್ತಾ ಇಲ್ಲ. ಯಾಕಂದರೆ ನಿಮ್ಮ ಒಂದು ಭಾವನೆ ಪವಿತ್ರವಾಗಿದೆ. ಹಾಗಾಗಿ ನೀವು ಎಲ್ಲೇ ಒಂದು ದೇವತೆಯನ್ನು ನೋಡಿದರೂ ಕೂಡ ತಲೆ ಬಾಗ್ತೀರ. ಇದು ಒಂದು ಕೃತಜ್ಞತೆಯ ಭಾವ ಆಗಿರೋದ್ರಿಂದ ಈ ಒಂದು ಬ್ರಹ್ಮಾಂಡ ನಿಮ್ಮನ್ನು ಹರಿಸಲ್ಪಡ್ತಾ ಇದೆ ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ ಎನರ್ಜಿ. ಒಟ್ಟಾರೆಯಾಗಿ 1000 ಕಡೆ ಗುಂಡಿ ತೋಡೋದಕ್ಕಿಂತ ನೀರು ಬರಲಿ ಅಂತೇಳಿ ಒಂದು ಕಡೆ ವಿಶ್ವಾಸವಿಟ್ಟು ಗುಂಡಿ ತೋಡಿ, ಬಾವಿ ತೋಡಿ, ನೀರು ಖಂಡಿತ ಬರುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಾ ಇದ್ದಾರೆ. ಅಂದರೆ ನೀವು ಎಲ್ಲ ದೇವರನ್ನು ಪೂಜಿಸಿ, ನಮಸ್ಕರಿಸಿ, ಶರಣಾಗಿ, ಆದರೆ ಒಂದೇ ದೇವರಲ್ಲಿ ನೀವು ಅಗಾಧ ಮಟ್ಟದ ವಿಶ್ವಾಸವನ್ನು ಇಟ್ಕೊಂಡಾಗ ಅಲ್ಲಿ ನಿಮಗೆ ಬೇಗನೆ ಪ್ರತಿಫಲ ಸಿಗುತ್ತೆ. ಆ ಒಂದು ಎನರ್ಜಿಯನ್ನು ಛಿದ್ರ ಮಾಡೋ ಹಾಗೆ ಮಾಡಬೇಡಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ದಾರೆ. ಯಾಕಂದರೆ ಈಗ ಇವತ್ತೊಂದು ಒಬ್ಬರು ಹೇಳಿದರು, ನಾಳೆ ಒಂದೊಬ್ಬರು ಹೇಳಿದರು. ಹಾಗೆ ಕೆಲವರು ಬಾಬಾರವರ ಬಗ್ಗೆ, ಬಾಬಾರವರನ್ನು ಪೂಜೆ ಮಾಡಬೇಡ, ಮಾಡಿದ್ದಕ್ಕೆ ಏನು ಪ್ರತಿಫಲ ಸಿಕ್ತು ಅಂತ ಹೇಳಿದರು. ಹಾಗೆ ಇನ್ನೊಂದು ಗುರುವನ್ನು ತಗೊಂಡ್ರಿ, ಅಲ್ಲೂ ಕೂಡ ಅದೇ ರೀತಿ ಆಯಿತು. ಒಟ್ಟಾರಿಗೆ ಎಲ್ಲಿ ಅಂತ ಅಲಿತೀರಾ? ಎಲ್ಲಿದೆಯೋ ಶ್ರದ್ಧೆ ಒಮ್ಮೆ ಅಲ್ಲಿಟ್ಟು ಶರಣಾಗ್ಬಿಡಿ, ಪ್ರತಿಫಲ ಖಂಡಿತ ಸಿಗುತ್ತೆ. ಆದರೆ ಸ್ವಲ್ಪ ಸಮಯ ತಗೊಳುತ್ತೆ. ನೀವು ಹೇಗೆ ಅವರನ್ನು ಒಂದು ಸ್ವಲ್ಪ ಗುಂಡಿ ಆಗಿದ್ದ ಹಾಗೆ ಪರೀಕ್ಷೆ ಮಾಡ್ತೀರಾ, ನನಗೆ ಗುರು ಏನೂ ಕೊಡಲಿಲ್ಲ ಅಂತೇಳಿ 1-2 ವರ್ಷ, 1 ವರ್ಷ, 6 ತಿಂಗಳು, 3 ತಿಂಗಳು ಪೂಜೆ ಮಾಡಿ, ಹಾಗೆ ಮನುಷ್ಯರೇ ನೀವು ಅಳಿಬೇಕಾದ್ರೆ ದೇವರನ್ನು, ಗುರುವನ್ನು, ಆ ದೇವರು ಆ ಗುರುವು ನಿಮ್ಮನ್ನು ಯಾಕೆ ಅಳಿಬಾರ್ದು? ಅವರು ಅದನ್ನೇ ಮಾಡ್ತಾಯಿದ್ದಾರೆ, ಅಳಿದು ತೂಗ್ತಾಯಿದ್ದಾರೆ. ನಾನು ಕೊಡೋದಕ್ಕೆ ನೀವು ನನ್ನ ಹತ್ರ ಏನು ಬೇಡ್ತೀರೋ ಅದನ್ನು ಕೊಡಲಿಕ್ಕೆ ನಾನು ಸಿದ್ಧನಿದ್ದೀನಿ, ಅದನ್ನು ಪಡ್ಕೊಳ್ಳೋಕೆ ನೀವು ಅರ್ಹರಿದ್ದೀರಾ ಅನ್ನೋ ರೀತಿಯಲ್ಲಿ ಕೆಲವು ಪರೀಕ್ಷೆಗಳು ನಡೀತಾ ಇರ್ತದೆ. ಹಾಗಾಗಿ ನೀವು ಬೇಜಾರು ಮಾಡ್ಕೊಳ್ಳೋದು ಏನು ಬೇಡ. ನನಗಿಂಥ ಜೀವನ ಸಿಕ್ತು, ನನಗೆ ಯಾಕೆ ಈ ರೀತಿ ಪರಿಸ್ಥಿತಿ ಉಂಟು ಮಾಡಿದೆ, ನಾನು ಇನ್ನೊಬ್ಬರು ಕೈ ಕೆಳಗೆ ಯಾಕೆ ಇರುವ ಹಾಗೆ ಮಾಡಿದೆ, ಎಲ್ಲವೂ ನಿಮ್ಮದೇ ಆದ ಪ್ರಾರಬ್ಧ ಕರ್ಮ. ಅವುಗಳನ್ನು ಕಳ್ಕೊಳ್ಳೋಕ್ಕೆ ದಾರಿ ನೀವು ತೋರಿಸಿ ಬಾಬಾ ಅನ್ನೋ ರೀತಿಯಲ್ಲಿ ಅವರಿಗೆ ಶರಣಾಗಬೇಕೇ ವಿನಃ ಪ್ರಶ್ನೆಗಳ ಸರಮಾಲೆಯನ್ನು ಅವರಿಗೆ ಹಾಕೋದಲ್ಲ. ಸಮರ್ಪಣೆಯ ಶರಣಾಗತಿಯ ಸರಮಾಲೆಯನ್ನು ಅವರಿಗೆ ಹಾಕಿದಾಗ ಖಂಡಿತ ನಿಮ್ಮ ಅನೇಕ ರೀತಿಯ ಸಮಸ್ಯೆಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ. ಬಾಬಾ ನಿಮ್ಮ ಜೊತೆಗಿದ್ದಾರೆ. ಅವರು ನಿಮ್ಮ ಪ್ರಾರಬ್ಧ ಕರ್ಮವನ್ನು ದುನಿಯಲ್ಲಿ ಹಾಕಿ ಸುಟ್ಟು
ಮತ್ತೊಮ್ಮೆ ನಿಮಗೆ ಹೊಸ ಜನ್ಮವನ್ನು ನೀಡಿ ಬದುಕಲಿಕ್ಕೆ ಒಂದು ಅವಕಾಶವನ್ನು ಕೊಡುವಂತಹ ದಯೆ, ಕರುಣೆ, ಪ್ರೇಮದ ಮೂರ್ತಿ ಸಾಯಿಯಾಗಿದ್ದಾರೆ. ಅಂತಹ ಗುರುವನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂದರೆ ಹೆದರೋದು ಅವಶ್ಯಕತೆ ಇಲ್ಲ. ಪರಂ ಜ್ಯೋತಿಯಾಗಿ ನಿಮ್ಮ ಬಾಳಿಗೆ ಬಂದಿದ್ದಾರೆ ಅಂದರೆ ಖಂಡಿತ ಬಾಬಾರವರ ಆಶೀರ್ವಾದದಿಂದ ನೀವು ಅನೇಕ ರೀತಿಯ ದಿವ್ಯ ಲೀಲೆಗಳನ್ನು ಮನಗಂಡಿದ್ದೀರಾ ಅಂದರೆ ಆ ದಿವ್ಯ ಲೀಲೆಗಳೇ ನಿಮ್ಮ ಜೀವನದಲ್ಲಿ ನಿಮ್ಮನ್ನು ಮುಂದೆ ನೆಮ್ಮದಿಯ ಜೀವನಕ್ಕೆ ಕೊಂಡೊಯ್ಯುವ ಮಾರ್ಗಗಳಾಗಿದ್ದಾವೆ ಅನ್ನೋ ರೀತಿಯಲ್ಲಿ ಕೊನೆಯದಾಗಿ ಸಂದೇಶ ಕನೆಕ್ಟ್ ಆಗ್ತದೆ. ಒಟ್ಟಾರೆಯಾಗಿ ಇದು ನಿಮ್ಮ ವೈಯಕ್ತಿಕ ವಿಚಾರಕ್ಕೂ ಕನೆಕ್ಟ್ ಆಗ್ತಾ ಇರುತ್ತೆ. ಕೆಲವೊಂದು ಸಾರಿ ಕೆಲವು ಉಪದೇಶಗಳನ್ನು ನೀಡ್ತಾ ನೀವೇನಾಗಿರಬೇಕು, ನೀವು ಹೇಗಿರಬೇಕು, ನಿಮ್ಮ ವ್ಯಕ್ತಿತ್ವ ಏನು, ಹಾಗೆ ಎಲ್ಲವನ್ನು ಉದಾಹರಣೆ ಸಮೇತವಾಗಿ ನಿಮಗೆ ತಿಳಿಸುವುದರ ಮೂಲಕ ಗುರುವು ನಿಮ್ಮನ್ನು ಒಂದು ಸತ್ಪುರುಷನಾಗಿ ಮಾಡ್ತಾ ಇದ್ದಾರೆ. ಸತ್ಕಾರ್ಯಗಳು, ಸತ್ಕರ್ಮಗಳ, ಸತ್ಸಂಗಗಳ ಮಹಿಮೆಯನ್ನು ತಿಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಎನರ್ಜಿಗೆ ಕನೆಕ್ಟ್ ಆದರೆ ಕೃತಜ್ಞತಾಪೂರ್ವಕವಾಗಿ ಸಾಯಿರಾಮ ತಿಳಿ ಬಾಬಾರವರಿಗೆ ಕನೆಕ್ಟ್ ಆಗೋದನ್ನು ಮರಿಬೇಡಿ. ಹಾಗಾದರೆ ಈಗೆಲ್ಲರೂ ಸೇರಿ ಹೇಳೋಣವಾ? ಹರೇ ರಾಮ 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 ಹರೇ ಹರೆ, ಹರೇ ಕೃಷ್ಣ 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 ಹರೇ ಹರೆ, ಹರೇ ಸಾಯಿ 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 ಹರೇ ಹರೆ, ಹರೇ ಬಾಬಾ 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 ಹರೇ ಹರೆ, ಹರೇ ದತ್ತ 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 ಹರೇ ಹರೆ.